ಭಗವಂತನ ಅಪರೋಕ್ಷ ಜ್ಞಾನಕ್ಕಾಗಿ ಒಬ್ಬ ಸಾಧಕ ಮಾಡಬೇಕಾದಂತಹ ಪ್ರಯತ್ನಗಳೇನಿವೆ, ಅದರಲ್ಲಿ ಮೊದಲನೆಯದ್ದು ಶ್ರವಣ, ಆ ಬಳಿಕ ಮನನ, ಮುಂದೆ ಧ್ಯಾನ. ಹೀಗೆ 3 ಹಂತಗಳಲ್ಲಿ ಒಬ್ಬ ಸಾಧಕನಾದವನು ಪ್ರಯತ್ನ ಪಡಬೇಕು. ಶಾಸ್ತ್ರಗಳ ಎಲ್ಲವನ್ನೂ ಕೂಡ ವೇದ, ಇತಿಹಾಸ, ಪುರಾಣ ಹೀಗೆಲ್ಲವನ್ನೂ ಕೂಡ ಶ್ರವಣ ಮಾಡಬೇಕು ಅನ್ನೋ ಸಂಗತಿಗಳನ್ನು ನಾವೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಕ್ಕೆ ಅನುಸಾರವಾಗಿ ಶ್ರವಣ ಮಾಡಿದೆವು. ಮತ್ತೆ ವೇದಾಧ್ಯಯನಕ್ಕೆ ಎಷ್ಟು ಮಹತ್ವ ಇದೆ, ತತ್ವಜ್ಞಾನದ ಸಾಧನೆಗಾಗಿ ಮನುಷ್ಯ ಮಾಡಬೇಕಾದಂಥ, ಸಾಧಕನಾದವನು ಮಾಡಬೇಕಾದಂಥ ಪ್ರಯತ್ನಗಳಲ್ಲಿ ವೇದಾಧ್ಯಯನಕ್ಕೆ ಎಷ್ಟು ಅದ್ಭುತವಾದಂಥ ಸ್ಥಾನ ಇದೆ ಮತ್ತು ಎಷ್ಟು ಅವಶ್ಯಕವಾದ ಸ್ಥಾನ ಇದೆ ಅಂತ ಅನ್ನೋದನ್ನು ಕೂಡ ನೋಡಿದ್ವಿ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಸಕಲ ವೇದಗಳಿಂದಲೂ ಕೂಡ ನಾನೇ ಪ್ರತಿಪಾದ್ಯನಾಗಿದ್ದೇನೆ ಮತ್ತು ನನ್ನನ್ನು ತಿಳ್ಕೊಳ್ಳಿಕ್ಕೆ, ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಕಲ ವೇದಗಳ ನೆರವು ಕೂಡ ಬೇಕು. ಅಲ್ಪವೇದೈಹಿ ನ ಸಿದ್ಧೇ, ಕೆಲವು ಶಾಸ್ತ್ರಗಳ ಅಧ್ಯಯನದಿಂದ ಆ ಅಧ್ಯಯನ ಮಾಡಿ ಯಾರು ಅಹಂಕಾರಿಗಳಾಗಿರ್ತಾರೋ ಅಂಥವರಿಗೆ ಪರಮಾತ್ಮ ಸಿಗೋದಿಲ್ಲ. ಆದ್ದರಿಂದ ತಸ್ಮಾದೇನಂ ಸರ್ವವೇದಾನ ಅಧೀತ್ಯ, ಸಕಲ ವೇದಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಸಕಲ ವೇದಗಳನ್ನು ಅಧ್ಯಯನ ಮಾಡಿ ಆ ಪರಮಾತ್ಮನನ್ನು ಕುರಿತಾಗಿ ಜಿಜ್ಞಾಸೆ ಮಾಡಿ, ಆ ಜಿಜ್ಞಾಸೆಯ ಬಳಿಕ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಚಾನ್ಯಥ ಸರ್ವಾನ್ ವೇದಾನ್ ಸೇತಿಹಾಸಾನ್, ಸಕಲ ವೇದಗಳನ್ನು, ಆ ವೇದಗಳ ಜೊತೆಗೆ ಇತಿಹಾಸಗಳನ್ನು, ಸೇತಿಹಾಸಾನ್ ಸಂಯುಕ್ತಿಕಾನ್, ಕೇವಲ ವೇದಗಳನ್ನು, ಪುರಾಣಗಳನ್ನು ಅರ್ಥ ಸಮೇತ ಅಧ್ಯಯನ ಮಾಡುವುದು ಮಾತ್ರ ಮುಖ್ಯ ಅಲ್ಲ. ಆ ಅಧ್ಯಯನ ಮಾಡುವಾಗ ನಾನಾ ಥರದ ಯುಕ್ತಿಗಳನ್ನು ಅನುಸಂಧಾನ ಮಾಡಿಕೊಂಡು ಆ ಯುಕ್ತಿಗಳ ಪೂರ್ವಕವಾಗಿ ನಾವು ತಿಳಿದಿರುವಂಥ ಅರ್ಥವನ್ನು ದೃಢ ಮಾಡಿಕೊಂಡು ಸಾಧನ ಮಾರ್ಗದಲ್ಲಿ ಮುಂದುವರಿಬೇಕು. ವಿಷ್ಣು ಜ್ಞೇಯ ನಚಾನ್ಯಥ, ಈ ಮಾರ್ಗವನ್ನು ಬಿಟ್ಟರೆ ಮತ್ಯಾವ ಮಾರ್ಗವೂ ಕೂಡ ಇಲ್ಲ ಅಂತನ್ನೋದನ್ನೆಲ್ಲ ಈ ಹಿಂದೆ ನಾವು ಶ್ರವಣ ಮಾಡಿದ್ವಿ. ವೇದಗಳನ್ನು ನಮ್ಮ ಪರಂಪರೆಯಲ್ಲಿ, ನಮ್ಮ ಇತ್ತೀಚಿನ ಪರಂಪರೆಯಲ್ಲಿ ವೇದಗಳನ್ನು ಅಧ್ಯಯನ ಮಾಡುವುದು, ವೇದಗಳನ್ನು ಕಂಠಸ್ಥವಾಗಿ ಉಳಿಸಿಕೊಳ್ಳುವುದು, ಈ ಥರ ಎಲ್ಲ ಪ್ರಯತ್ನ ಲುಪ್ತ ಆಗಿ ಹೋಗಿದೆ. ಸುದೈವದಿಂದ, ಪರಮಾತ್ಮನ ಗುರುಗಳ ಆಶೀರ್ವಾದದಿಂದ ಇಂಥ ಕೆಲವು ವಿರಳ ಸ್ಥಳಗಳಲ್ಲಿ ಆ ವೇದಗಳ ಅಧ್ಯಯನ, ವೇದಗಳ ಕಂಠಪಾಠಪೂರ್ವಕವಾದಂಥ ಅಧ್ಯಯನ ಇವೆಲ್ಲವೂ ಕೂಡ ನಡೆದಿದೆ. ಶ್ರುತಯಶ್ಚ ಅಖಿಲೈಹಿ ಶ್ರುತೇಹೇ, ವೇದಗಳನ್ನು ಶ್ರುತಿ ಅಂತ ಕರೆದಿದ್ದಾರೆ, ಆಮ್ನಾಯ ಅಂತ ಕರೆದಿದ್ದಾರೆ, ವೇದ ಅಂತ ಕರೆದಿದ್ದಾರೆ. ಅದರಲ್ಲಿ ವೇದಗಳಿಗೆ ಇರುವಂಥ ಹೆಸರು, ಮೊದಲನೇ ಹೆಸರೇನಿದೆ ಶ್ರುತಿ ಅನ್ನುವ ಹೆಸರು. ಆ ಶ್ರುತಿ ಅನ್ನುವ ಹೆಸರನ್ನೇ ಅವಲೋಕನ ಮಾಡಿದರೆ ಇದು ಪ್ರಾಚೀನ ಪರಂಪರೆಯಲ್ಲೂ ಕೂಡ ಕಂಠಸ್ಥವಾಗಿಯೇ ಬಳಕೆಯಲ್ಲಿತ್ತು. ಯಾರೂ ಕೂಡ ಇದನ್ನು ಪುಸ್ತಕ ಇಟ್ಕೊಂಡು ಓದ್ತಾ ಇರಲಿಲ್ಲ. ಗುರುಗಳಾದವರು ತಾವು ಬಾಯ್ಪಾಠ ಮಾಡಿರ್ತಿದ್ರು ತಮ್ಮ ಗುರುಗಳ ಮೂಲಕ. ಮುಂದೆ ಅದು ಶಿಷ್ಯರಿಗೆ ಕಂಠಪಾಠ ಪೂರ್ವಕವಾಗಿಯೇ ಉಪದೇಶ ಕ್ರಮದಿಂದ ಬರ್ತಾ ಇತ್ತು. ಶಿಷ್ಯರಾದವರು ಅದನ್ನು ಅಧ್ಯಯನ ಮಾಡ್ತಾ ಇದ್ರು. ಶ್ರುತಯಶ್ಚ ಅಖಿಲೈಹಿ ಶ್ರುತೇಹೇ, ಎಲ್ಲರೂ ಇದನ್ನು ಕೇಳ್ತಾ ಇದ್ರು. ಯಾರೂ ಇದನ್ನು ರಚನೆ ಮಾಡಿಲ್ಲ, ವೇದವನ್ನು ಯಾರೂ ರಚನೆ ಮಾಡಲಿಲ್ಲ, ಮತ್ತು ಯಾರು ಇದನ್ನು ಬರೆದಿಟ್ಟವರು ಇಲ್ಲ. ಎಲ್ಲರೂ ಕೂಡ ಕಂಠಪಾಠ ಪೂರ್ವಕವಾಗಿಯೇ ಉಪದೇಶ ಕೊಡ್ತಾ ಇದ್ರು. ಕಂಠಪಾಠ ಪೂರ್ವಕವಾಗಿಯೇ ಇವರು ಉಪದೇಶವನ್ನು ಸ್ವೀಕಾರ ಮಾಡ್ತಾ ಇದ್ರು ಶಿಷ್ಯರಾದವರು. ಹೀಗೆ ಅಂಥ ಒಂದು ವೇದಗಳನ್ನು ಕಂಠಸ್ಥವಾಗಿ ಅಧ್ಯಯನ ಮಾಡಿಕೊಂಡು ಅದನ್ನು ಶುದ್ಧ ರೂಪದಲ್ಲಿ ಉಳಿಸಿಕೊಂಡು ಬರುವಂಥ ಪ್ರಯತ್ನ ನಮ್ಮಲ್ಲಿ ಮೊದಲಿಂದಲೂ ಇತ್ತು. ಆದ ಕಾಲಕ್ರಮೇಣ ಆ ಪ್ರಯತ್ನ ಒಂದು ಲುಪ್ತ ಆಗಿ ಹೋಗಿದೆ. ಆದರೆ ಅಂತಹ ಪ್ರಯತ್ನ ಈಗ ಮತ್ತೆ ನಡೆದಿದೆ. ಮತ್ತೆ ನಮ್ಮ ಎಲ್ಲರ ಗಮನದಲ್ಲಿರಬೇಕಾಗಿದ್ದು ವಿದ್ವಾಂಸರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ, ಯಾಕಂದರೆ ಎಲ್ಲರೂ ಸಾರ್ವಜನಿಕರು ಕೂಡ ವಿದ್ಯಾಪೋಷಕರು. ಇಂಥ ಉತ್ತಮವಾದಂಥ ಗುರುಕುಲಗಳು ನಡೆಯಬೇಕಾದರೆ ಆ ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಪೋಷಣೆ ಇವೆಲ್ಲ ನಡೆಯಬೇಕಾದ್ರೆ ಸಾರ್ವಜನಿಕರ ಸಹಕಾರವು ಕೂಡ ಬಹಳ ಮುಖ್ಯವಾದದ್ದು. ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕಾದಂಥ ಬಹಳ ಮುಖ್ಯವಾದಂಥ ಸಂಗತಿ ಅಂದರೆ ವೇದಗಳನ್ನು ಕೇವಲ ಕಂಠಪಾಠ ಮಾಡಿ ಉಳಿಸಿಕೊಳ್ಳುವುದು ಅದು ಮಾತ್ರ ಬಹಳ ಮಹತ್ವದ ಕೆಲಸ ಅಲ್ಲ. ವೇದಗಳನ್ನು ಅರ್ಥ ಸಮೇತವಾಗಿ ಅಧ್ಯಯನ ಮಾಡುವುದು ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಶ್ಲೋಕಗಳು, ಮತ್ತೆ ವೇದಾಧ್ಯಯನಕ್ಕೆ ಪುರಾಣಗಳ ಅಧ್ಯಯನ ಅಂತನ್ನೋದು ಯಾವ ರೀತಿಯಾಗಿ ಸಹಕಾರಿ ಅನ್ನುವಂಥ ಕೆಲವು ಸಂಗತಿಗಳನ್ನು ಇವತ್ತು ನಾವು
ಯಥಾಶಕ್ತಿಯಾಗಿ ಶ್ರವಣ ಮಾಡೋಣ. ನನ್ನ ಇತಿಮಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳನ್ನು ತಮ್ಮ ಎದುರಿಗೆ ಇಡಬೇಕು ಅಂತ ಬಯಸ್ತೇನೆ. ಸರ್ವಮೂಲದಲ್ಲಿ ಆಚಾರ್ಯರು ಅನೇಕ ಶ್ಲೋಕಗಳನ್ನು, ಅನೇಕ ಪ್ರಮಾಣ ಶ್ಲೋಕಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಉದಾಹರಿಸಿದ್ದಾರೆ. ಅದರಲ್ಲಿ ಒಂದು ಪ್ರಧಾನವಾದ ಶ್ಲೋಕ, ಏವೇ ವೇದಂ ನ ಪಠಂತೆ ನಚಾರ್ಥಂ ವೇದೋಧ್ಯಾಂತಾನ್ ವಿದ್ಧಿ ಸಾನೂನ ಬುದ್ಧೀನ್. ಯಾರು ವೇದಗಳನ್ನು ಅಧ್ಯಯನ ಮಾಡೋದಿಲ್ಲ, ನಚ ಅರ್ಥಂ, ವೇದಗಳನ್ನೇ ಅಧ್ಯಯನ ಮಾಡೋದಿಲ್ಲ, ವೇದಗಳನ್ನು ಅಧ್ಯಯನ ಮಾಡಿದ್ರು ಕೂಡ ಅರ್ಥವನ್ನು ಅಧ್ಯಯನ ಮಾಡೋದಿಲ್ಲ. ಆದರೆ ಸಾನೂನ ಬುದ್ಧೀನ್, ಆ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಅರ್ಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಸಕಲ ಬುದ್ಧಿ ಸೌಕರ್ಯ, ಸಮಯಾವಕಾಶ ಮತ್ತು ಬುದ್ಧಿ ಕೌಶಲ ಎಲ್ಲವೂ ಕೂಡ ಅವರಿಗಿದೆ. ಆದರೂ ವೇದಗಳನ್ನು ಅಧ್ಯಯನ ಮಾಡ್ತಾ ಇಲ್ಲ. ಇಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ವೇದೋದ್ಧರು, ಅಂದರೆ ವೇದ ಭಾಷ್ಯರು ಅಂತ ಅವ್ರು ತಿಳ್ಕೊಳ್ಬೇಕು ಅಂತ ಒಂದು ಪ್ರಮಾಣ ಶ್ಲೋಕ ನಮ್ಮನ್ನು ಹಾಗೆ ಎಚ್ಚರಿಸಿದೆ. ವೇದೋಧ್ಯಾಂತಾನ್ ವಿದ್ಧಿ ಸಾನೂನ ಬುದ್ಧೀನ್, ಅವರು ವೇದ ಭಾಷ್ಯರು ಅಂತ ಪರಿಗಣನೆ ಮಾಡಬೇಕು. ಮತ್ತೆ ಜ್ಞಾತವ್ಯ ಸರ್ವ ವೇದಾರ್ಥ ವೇದಾನಾಂ ಕರ್ಮಸಿದ್ಧಯೇ ಪಾಠ ಮಾತ್ರ ಅವಸಾನಸ್ತು ಪಂಕೆ ಗೌರಿವ ಸೀದತಿ. ಆಚಾರ್ಯರ ಸದಾಚಾರ ಸ್ಮೃತಿಯ ಕೆಲವು ಟಿಪ್ಪಣಿಗಳಲ್ಲಿ, ಮೂಲ ಶ್ಲೋಕಗಳಲ್ಲಿ ಬಂದ ಮಾತಲ್ಲ ಇದು, ಅದರ ಕೆಲವು ಟಿಪ್ಪಣಿಗಳಲ್ಲಿ ಬಂದಂತಹ ಒಂದು ಮಾತು. ಜ್ಞಾತವ್ಯ ಸರ್ವ ವೇದಾರ್ಥ, ಸಾಧ್ಯವಿದಷ್ಟು ನಮ್ಮ ಸಮಯಾನುಸಾರ, ನಮ್ಮ ಶಕ್ತಿ ಅನುಸಾರ ಸಕಲ ಶಾಸ್ತ್ರಗಳನ್ನು, ಸಕಲ ವೇದಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಯಾಕೆಂತಂದ್ರೆ ವೇದಾನಾಂ ಕರ್ಮಸಿದ್ಧಯೇ, ವೇದೋಕ್ತವಾದಂತಹ ಸ್ನಾನ, ದೇವರ ಪೂಜೆ ಮತ್ತೆ ಸ್ವಶಾಖ ಪ್ರತಿಪಾದಿತವಾದಂತಹ ಕರ್ಮಗಳು, ಇವುಗಳನ್ನೆಲ್ಲ ಮಾಡಬೇಕಾದ್ರೆ ಸಕಲ ಶಾಸ್ತ್ರಗಳ ಅಧ್ಯಯನವೂ ಇರಬೇಕು, ವಿಶೇಷತಃ ಸಕಲ ವೇದಗಳ ಅಧ್ಯಯನವೂ ಕೂಡ ಇರಬೇಕು. ಇದಿಲ್ಲದೆ ಹೋದರೆ ಪಾಠ ಮಾತ್ರ ಅವಸಾನಸ್ತು ಪಂಕೆ ಗೌರಿವ ಸೀರತಿ. ಯಾರು ಕೇವಲ ವೇದಗಳನ್ನು ಕಂಠಪಾಠ ಮಾಡಿಕೊಂಡು ಆ ಕಂಠಪಾಠ ಮಾಡಿದೊಂದೇ ತೃಪ್ತಿಯನ್ನು ಕಾಣ್ತಾನೋ, ಅವಸಾನ ಅಂದರೆ ತೃಪ್ತಿ, ಕಂಠಪಾಠ ಮಾಡಿ ಮುಗಿಸಿ ಅಲ್ಲಿಯೇ ತನ್ನ ಗುರಿ ಎಲ್ಲ ಮುಗೀತು, ತನ್ನ ಕಾರ್ಯ ಮುಗೀತು ಅಂತ ಯಾರು ಭಾವಿಸುತ್ತಾನೆ, ಪಂಕೆ ಗೌರಿವ ಸೀರತಿ, ಕೆಸರಿನಲ್ಲಿ ಸಿಕ್ಕಿಬಿದ್ದ ಗೂಳಿಯಂತೆ ಆತ ನಾಶ ಆಗಿ ಹೋಗ್ತಾನೆ. ಮತ್ತೆ ಅವನಿಗೆ ಆ ವೇದಗಳ ವೇದಗಳ ಕಂಠಪಾಠದಿಂದ, ಆ ವೇದಗಳ ಅಧ್ಯಯನದಿಂದ, ಅರ್ಥ ಜ್ಞಾನ ರಹಿತವಾದ ಅಧ್ಯಯನದಿಂದ ಅವನಿಗೆ ಯಾವುದೇ ಉಪಯೋಗ ಆಗೋದಿಲ್ಲ. ಅಲ್ಲಿ ಕೊಟ್ಟಂತಹ ಹೋಲಿಕೆ, ಅಲ್ಲಿ ಕೊಟ್ಟಂತಹ ಉಪಮಾ ಏನಿದೆ ಬಹಳ ಅದ್ಭುತವಾದದ್ದು. ಒಂದು ಆಕಳಿಗೆ, ಒಂದು ಗೋವಿಗೆ ಕುಡಿಯಲಿಕ್ಕೆ ನೀರು ಬೇಕು, ಕುಡಿಯಲಿಕ್ಕೆ ನಮಗೂ ನೀರು ಬೇಕು, ಆಕಳಿಗೂ ನೀರು ಬೇಕು. ಯಾವ್ದು ಸರ್? ಹೌದು ಹೌದು ಹೇಳ್ತೇನೆ. ಅಲ್ಲ, ವಾಸ್ತವಿಕವಾಗಿ ಈ ಒಂದು ವಿಷಯವನ್ನು ನಾನು ಸತೀಶಾಚಾರ್ಯರು ಹಿಂದೊಂದ್ಸರಿ ಭೇಟಿಯಾದಾಗ ವಿಚಾರ ಮಾಡಿದ್ವಿ. ಅದ್ರ ಬಗ್ಗೆ ಕೆಲವು ತಿದ್ದುಪಡಿಗಳನ್ನು ನಾನು ಕೂಡ ಹೇಳಬೇಕಂತ ಅಪೇಕ್ಷೆ ಪಡ್ತೇನೆ. ಆದರೆ ಆ ಎಲ್ಲ ತಿದ್ದುಪಡಿಗಳನ್ನ ಹೇಳಲಿಕ್ಕೆ ನಾನು ಎಷ್ಟು ಅಧಿಕೃತ ಮನುಷ್ಯ ಅನ್ನೋದ್ರ ಬಗ್ಗೆ ನನಗೂ ಕೂಡ ಸ್ವಲ್ಪ ಗೊಂದಲ ಇದೆ. ಅದನ್ನ ಪ್ರತ್ಯೇಕವಾಗಿ ನೀವು ವಿದ್ವಾಂಸರ ಜೊತೆ ಚರ್ಚೆ ಮಾಡಬೇಕು ಅಂತ ವಿಚಾರ ಇತ್ತು ನನಗೆ. ಈ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಬೇಡ ಅಂತಿತ್ತು. ಆದರೂ ನೀವು ಕೇಳಿದ್ರಿ ಅಂದ್ರೆ ಹೇಳ್ತೇನೆ, ಆ ವಿಷಯನ್ನು ನನ್ನ ಅಭಿಪ್ರಾಯ ಅದ್ರ ಬಗ್ಗೆ ಏನಿದೆ ಅಂತ ಹೇಳಲಿಕ್ಕೆ ತಮಗೆ ಪ್ರಯತ್ನ ಪಡ್ತೇನೆ. ನನ್ನ ಅಭಿಪ್ರಾಯವನ್ನು ಪರಾಮರ್ಶೆ ಮಾಡಿ ನೀವು ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರಬೇಕು, ವೈದಿಕ ಪರಂಪರೆಯನ್ನು ಉಳಿಸೋದ್ರಲ್ಲಿ ಏನು ಪ್ರಯತ್ನ ಮಾಡಬೇಕು ಅನ್ನೋದನ್ನ ತಾವೆಲ್ಲ ವಿದ್ವಾಂಸರಿದ್ದೀರಿ, ನೀವು ಕಾರ್ಯರೂಪಕ್ಕೆ ತರಬೇಕು. ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ, ಹೇಳೋನಿದ್ದೇನೆ. ಹೀಗೆ ವೇದಗಳ ಅರ್ಥ ಪುರಸ್ಕಾರವಾದಂತಹ ಅಧ್ಯಯನ ಬೇಕು. ಪಂಕೆ ಗೌರಿವ ಸೀದತೆ, ಕುಡಿಲಿಕ್ಕೆ ನಮಗೂ ನೀರು ಬೇಕು, ಒಂದು ಗೋವಿಗೂ ನೀರು ಬೇಕು. ಗೋವು ಸ್ವಚ್ಛವಾದಂತಹ ನೀರಿದ್ದಂತಹ ಒಂದು ಕೆರೆಗೆ, ಒಂದು ಬಾವಿಗೆ ಬಂದು ಇಳಿದ್ರೆ ನೀರು ಕುಡಿದು ಅಲ್ಲಿ ಈಜಿ ಹೊರಗೆ ಬರ್ತದೆ. ಆದರೆ ಒಂದು ಕೆಸರು ತುಂಬಿದಂತಹ ಕೆರೆಗೋ ಬಾವಿಗೋ ಗೋವು ಸಿಕ್ಕಿ ಬಿದ್ದರೆ ಅಲ್ಲಿ ಹೋಗಿ ಇಳಿದು ನೀರು ಕುಡಿಬೇಕು ಅಂತ ಹೋದ್ರೆ ಅಲ್ಲಿ ಕುಡಿಲಿಕ್ಕೆ ನೀರು ಇಲ್ಲ, ಅದರಿಂದ ನೀರಡಿಕೆ ಪರಿಹಾರ ಆಗೋದೂ ಇಲ್ಲ. ಮತ್ತೆ ಆ ಕೆಸರು ತುಂಬಿರೋ ಬಾವಿ ಕೆರೆಯಿಂದ ಮೇಲೆ ಬರ್ಲಿಕ್ಕೂ ಆಗೋದಿಲ್ಲ, ಅಲ್ಲೇ ಸಿಕ್ಕಿ ಬಿದ್ದು ಅದು ಒದ್ದಾಡ್ತದೆ. ಅದನ್ನ ಬೇರೆ ಯಾರು ಬಿಡಿಸ್ಕೊಂಡು ತಗೊಂಡ್ಬರೋದು ಕಷ್ಟ. ನೋಡಿ, ಗೌಹು ಉದಾಹರಣೆ ಕೊಟ್ಟಿದ್ದಾರೆ. ಯಾವನೋ ಒಬ್ಬ ಸಣ್ಣ ಬಾಲಕ ಕೆರೆಗೋ ಬಾವಿಗೋ ಕೆಸರು ತುಂಬಿದ ಒಂದು ಹೊಂಡಕ್ಕೋ ಬಿದ್ದರೆ ಅದು ನೇತಿ ತರೋದು ಸುಲಭ. ಒಂದು ದೊಡ್ಡ ಗೂಳಿಯೋ ಒಂದು ಆನೆಯೋ ಕೆಸರು ತುಂಬಿದ ಒಂದು ಹೊಂಡಕ್ಕೆ ಸಿಕ್ಕಿ ಬಿದ್ದರೆ ಅವನು ಎತ್ತೋರು ಯಾರು? ದೊಡ್ಡ ಕ್ರೇನೇ ತರಬೇಕಾಗ್ತದೆ. ಕೊಟ್ಟಂತ ಹೋಲಿಕೆ ಆ ದೃಷ್ಟಿಯಿಂದ ಬಹಳ ಅದ್ಭುತವಾಗಿದೆ. ಆದ್ರಿಂದ ನಮ್ಮ ವೇದಾಧ್ಯಯನ ಏನಿದೆ
ಅದು ಕೇವಲ ಗುರುಚ್ಚಾರಣ ಅನುಚ್ಚಾರಣ ಇಷ್ಟಕ್ಕೆ ಸೀಮಿತ ಆಗಬಾರ್ದು, ಅದು ಅರ್ಥಜ್ಞಾನ ಪುರಸ್ಸರ ಆಗಿರಬೇಕು ಅಂತನ್ನೋದನ್ನ ಈ ಮಾತೆಲ್ಲ ಈ ಪ್ರಮಾಣ ಶ್ಲೋಕಗಳೆಲ್ಲ ತಿಳಿಸ್ತವೆ. ವೇದ ಭಾರ ಭರಾಕ್ರಾಂತಹ ಸವೈ ಕಾರ್ಜವ ಉಚ್ಯತೆ ಅಂತ ಹೀಗೆ ಕೂಡ ಕೇವಲ ಯಾರು ಕಂಠಪಾಠ ಮಾಡ್ತಾರೆ ಆತನನ್ನ ಕೇವಲ ವೇದದ ಭಾರವನ್ನು ಹೊತ್ತಿರುವಂಥ ಒಬ್ಬ ಕಾರ್ಜವ ಕತ್ತೆಗೆ ತಾನು ಏನು ಹೊತ್ತಿದ್ದೇನೆ ಅಂತ ಗೊತ್ತಿಲ್ಲ. ಅದರ ಮೇಲೆ ನೀವು ಬಂಗಾರದ ಹೊರೆಯನ್ನು ಹೊರಿಸಿದ್ರು, ಅದರ ಮೇಲೆ ಇದ್ದಿಲಿನ ಮೂಟೆಯನ್ನು ಹೊರಿಸಿದ್ರು, ಆ ಕತ್ತೆಗೆ ತಾನು ಏನು ಹೊತ್ತಿದ್ದೇನೆ ಅಂತ ಗೊತ್ತಾಗೋದಿಲ್ಲ. ಅದು ಹೊತ್ಕೊಳ್ಳೋದು ಮಾತ್ರ ಅದರ ಕೆಲಸ. ಹೀಗೆ ಆ ಮನುಷ್ಯ ಒಬ್ಬ ಜಿಜ್ಞಾಸುವಾದವನು, ಸಾಧಕನಾದವನು ವೇದ ಮಾರ್ಗದಲ್ಲಿ ಪ್ರವೇಶ ಮಾಡಿದ, ಆದರೆ ವೇದಗಳನ್ನು ಕೇವಲ ಕಂಠಸ್ಥ ಬಾಯಿಪಾಠ ಮಾಡಿ ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡದೆ ಹೋದರೆ ಆತ ಶೋಚನೀಯ ಆಗ್ತಾನೆ. ಈ ಸುಶ್ರುತ ಸಂಹಿತಾದಲ್ಲಿ ಕೂಡ ಅಂಥ ಒಂದು ಮಾತಿದೆ. ನಾನು ಈ ಬೆಳಿಗ್ಗೆ ವೈದ್ಯಕೀಯ ಸಂಹಿತಾದಲ್ಲಿ ಬರುವಂತಹ ಒಂದು ಶ್ಲೋಕವನ್ನು ಉದಾಹರಣೆ ಕೊಟ್ಟೆ. ವಿಶೇಷತಃ ಸುಶ್ರುತ ಸಂಹಿತಾದಲ್ಲಿ ಯಥಾ ಖರಹ ಚಂದನ ಭಾರವಾಹಿ ಭಾರಸ್ಯ ವೇತ್ತ ಅನ್ನೋದು ಚಂದನಸ್ಯ. ಒಂದು ಕತ್ತೆಯ ಮೇಲೆ ನೀವು ಒಂದು 10-20 ಕಿಲೋ ಗಂಧದ ಹೇರನ್ನು ಹೊರಿಸಿದರೆ, ಗಂಧದ ಭಾರವನ್ನು ಹೊರಿಸಿದರೆ, ನಾನು ಏನು ಹೊತ್ತಿದ್ದೇನೆ ಅಂತ ಗೊತ್ತಿಲ್ಲ, ಹೊರತು ಅದರ ಮೇಲೆ ಗಂಧದ ಒಂದು ಮೂಟೆಯನ್ನು ಹೊರಿಸಿ ಒಂದು ಚಾವಟಿ ತೊಗೊಂಡು ಅದಕ್ಕೆ ಬಾರಿಸಿದ್ರೆ ಮುಂದೆ ಹೋಗಿ ಶುರು ಮಾಡ್ತದೆ. ಅದನ್ನು ಬಿಟ್ಟು ನೀವು ಇದ್ದಲ ಮೂಟೆಯನ್ನು ಹೊರಿಸಿದ್ರು ಅದು ಹೋಗೇ ಹೋಗ್ತದೆ ಮುಂದೆ. ತಾನು ಹೊತ್ತಿದ್ದೇನು, ಅದರ ಬೆಲೆ ಏನು ಅಂತ ಗೊತ್ತಿರೋದಿಲ್ಲ. ಬಹೂನಿ ಅಧೀತ್ಯ ಚ ಅರ್ಥೇಶು ಮೂಢಾಹ ಖರವದ್ವಹಂತಿ. ಬಹೂನಿ ಅಧೀತ್ಯ ಬೇಕಾದಷ್ಟು ಅಧ್ಯಯನ ಮಾಡಿದ್ದಾರೆ, ಅದರ ಅರ್ಥೇಶು ಮೂಢಾಹ ತಾವು ಕಲಿತಂತಹ ಶಾಸ್ತ್ರದ ಅರ್ಥ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅಂಥವರೆಲ್ಲರೂ ಕೂಡ ಖರವದ್ವಹಂತಿ ಕತ್ತೆಗೆ ಸಮಾನವಾಗಿ ಆ ಭಾರವನ್ನು ಹೊತ್ತಂತೆ ಆಗ್ತದೆ ಅಂತ. ಹೀಗೆ ಕೇವಲ ಕಂಠಪಾಠವನ್ನು ಮಾಡಿ ಅದರ ಅರ್ಥದ ಕಡೆಗೆ ಗಮನ ಕೊಡದೇ ಇರುವಂಥವ್ರನ್ನ ಒಂದು ಕೆಲವು ಬಾರಿ ಶಾಸ್ತ್ರ ಎಚ್ಚರಿಸಿದ್ದಿದೆ. ಆದರೆ ಇದು ಪೂರ್ಣ ವ್ಯರ್ಥ ಅಂತಲ್ಲ. ಈಗ ಒಂದು ಹಂತದಲ್ಲಿ ನಾವು ಕಂಠಪಾಠ ಮಾಡಿದೆವು, ವೇದಗಳನ್ನು ಕೇವಲ ಶ್ರವಣ ಮಾಡುವುದರಲ್ಲಿ ಮಾತ್ರ ನಮ್ಮ ಪ್ರಯತ್ನ ಮುಗಿದ್ರೂ ಕೂಡ ಮುಂದೆ ಮತ್ತೊಂದು ಬಾರಿ ಈ ಎಲ್ಲ ಪ್ರಯತ್ನಗಳು ಫಲ ಕೊಡ್ತವೆ. ಇಲ್ಲೆಲ್ಲ ಈ ಶ್ಲೋಕಗಳಲ್ಲಿ ಕತ್ತೆ ಹೌದೌದು ನೀವು ಹೇಳಿದ ಸರಿ, ಅದೇ ಹೇಳಿ ಬರುತ್ತೆ. ಪೂರ್ಣ ನಿಂದೆ ಅಲ್ಲ ಇದು. ಒಂದು ಕತ್ತೆಗೆ ಸಮಾನವಾಗಿ ಹೋಲಿಸಿದ್ದೇನಿದೆ, ನಿಮಗೆ ವೇದಾರ್ಥಗಳ ಚಿಂತನೆ ಕಡೆ ನಿಮ್ಮ ಮನಸ್ಸು ಹೋಗಲಿ ಅನ್ನೋ ದೃಷ್ಟಿ ಅಷ್ಟೇ ಇದೆ ಹೊರತು ಪೂರ್ಣ ವ್ಯರ್ಥ ಅಲ್ಲ. ಯಾಕೆಂದ್ರೆ ಇದಕ್ಕಿಂತ ಪ್ರಬಲವಾದ ಮಾತೊಂದು ಶಾಸ್ತ್ರದಲ್ಲಿದೆ, ಪ್ರಾರಂಭ ಮಾತ್ರ ಮಿಥ್ಯಾವ ವಿಷ್ಣು ಧರ್ಮೇ ನ ನಿಷ್ಫಲ. ಭಗವಂತನ ಕುರಿತಾಗಿ, ಭಗವಂತನ ಮಾರ್ಗದಲ್ಲಿ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ನಾವೇನು ಪ್ರಯತ್ನ ಪಡ್ತೀವಲ್ಲ, ಭಗವಂತನ ಗುಣಕ್ರಿಯೆಗಳನ್ನು ತಿಳ್ಕೊಳ್ಬೇಕು ಅಂತ, ಆ ಪ್ರಯತ್ನ ಪಡುವ ಮಾರ್ಗದಲ್ಲಿ ಪ್ರಾರಂಭ ಮಾತ್ರ ಒಂದೇ ಒಂದು ಸಣ್ಣ ಹೆಜ್ಜೆಯನ್ನ ನಾವು ಇವತ್ತು ಇಟ್ಟರೂ ಕೂಡ ಅದು ವ್ಯರ್ಥ ಅಲ್ಲ. ಇವತ್ತು ನಾವು ಅಜ್ಞಾನಪೂರ್ವಕವಾಗಿ ಮಾಡಬಹುದು, ಆದರೆ ಭಗವಂತ ನಮ್ಮ ಪ್ರಯತ್ನಕ್ಕೆ ಒಲಿದು ನಮ್ಮ ಯೋಗ್ಯತಾನುಸಾರವಾಗಿ ಮುಂದೆ ಅದನ್ನ ಸರಿಯಾಗಿ ಜ್ಞಾನಪೂರ್ವಕವಾಗಿ ಮಾಡಿಸುವಂತಹ ಒಂದು ಇಚ್ಛೆಯನ್ನು ಆತ ತೋರಿಸ್ತಾನೆ, ಹಾಗೆ ನಮ್ಮನ್ನು ಮುನ್ನಡೆಸ್ತಾನೆ. ಪ್ರಾರಂಭ ಮಾತ್ರ ಇಚ್ಛಾವ. ಕೆಲವರಿಗೆ ಪ್ರಾರಂಭ ಮಾಡ್ಲಿಕ್ಕಾಗಿರ್ತದೆ, ಇನ್ನು ಕೆಲವರಿಗೆ ಪ್ರಾರಂಭ ಮಾಡ್ಲಿಕ್ಕೂ ಆಗಿರೋದಿಲ್ಲ, ಕೇವಲ ಇಚ್ಛೆ ಮಾಡಿರ್ತಾರೆ. ನಾನು ಓದಬೇಕು, ಇಲ್ಲಾದ್ರೂ ಗುರುಕುಲಕ್ಕೆ ನಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ಕೆಲವು ತಂದೆ ತಾಯಿಗಳಿಗೆ ಇಚ್ಛೆ. ಹೇಗೆ ಸೇರಿಸೋದು, ಸೇರಿಸಿದ್ರೆ ಮುಂದೆ ಏನು ಗತಿ ಅಂತ ಅವರಿಗೆ ಆತಂಕ ಅಂತೂ ಸೇರಿಸಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾರೆ. ಈ ಇಚ್ಛೆ ಬಂದರೂ ಕೂಡ ಅದು ವ್ಯರ್ಥ ಅಲ್ಲ. ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಇಚ್ಛೆ ಏನಿದೆ, ಇಚ್ಛೆಯೂ ಕೂಡ ಸಾರ್ಥಕವೇ. ಆದ್ರಿಂದ ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಪುರುಷಃ ಕಾಶಿವಾಸ ಫಲಂ ಲಭೇ. ಕಾಶಿಗೆ ನಮ್ಗೆಲ್ಲರಿಗೂ ಹೋಲಿಕ್ಕಾಗೋದಿಲ್ಲ, ನಿತ್ಯ ಹೋಲಿಕ್ಕಾಗೋದಿಲ್ಲ. ನಾವಿದ್ದ ಸ್ಥಳವೇ ಕಾಶಿ, ನಮ್ಮ ಸ್ಥಳದಲ್ಲಿ ದೊರೆಯುವಂಥ ನೀರೇನಿದೆ ಆ ನೀರೇ ಗಂಗಾ ನದಿ ಅಂತ ನಾವೆಲ್ಲರೂ ಅನುಸಂಧಾನ ಮಾಡಬೇಕು. ಆದರೆ ಅಹಂ ಕಾಶಿಂ ಗಮಿಷ್ಯಾಮಿ, ನಾನು ಒಂದಲ್ಲ ಒಂದು ದಿವಸ ಕಾಶಿಗೆ ಹೋಗ್ತೇನೆ, ತತ್ರೈವ ನಿವಸಾಮಿ, ಅಲ್ಲೇ ನಾನು ವಾಸ ಮಾಡ್ತೇನೆ ಅಂತ ಮನುಷ್ಯ ಅಪೇಕ್ಷೆ ಪಡಬೇಕು. ಇತಿ ಬ್ರುವಾಣ, ನಿತ್ಯ ನಾವು ಈ ಮಾತನ್ನು ಹೇಳ್ತಾ ಇದ್ರೆ ಕಾಶಿ ವಾಸ ಫಲಂ ಲಭೇ, ಕಾಶಿಯಲ್ಲಿ ವಾಸ ಮಾಡಿದ ಫಲವನ್ನು ಪಡ್ಕೋತಾನೆ ಅಂತ ಶಾಸ್ತ್ರ ನಮ್ಮನ್ನ ಸನ್ಮಾರ್ಗದ ಕಡೆಗೆ ಹೋಗ್ಲಿ, ನೀವು ಮೊದಲು ಸನ್ಮಾರ್ಗದ ಕಡೆ ಹೋಗ್ಲಿಕ್ಕೆ ಒಂದು ಇಚ್ಛೆ ಮಾಡಿರಿ, ಇಚ್ಛೆ ಮಾಡಿದ್ರಿಂದ ಒಂದು ಉದ್ಧಾರ ಸಾಧ್ಯ ಇದೆ ಅಂತ ಶಾಸ್ತ್ರ ನಮ್ಮನ್ನು ಪ್ರೋತ್ಸಾಹಿಸಿದೆ. ಹೌದು, ರೋಚನಾರ್ಥಂ ಫಲಶ್ರುತಿ. ಹಾಗೆ ಇವತ್ತು ನಮಗೆ ವೇದಗಳನ್ನು ಅರ್ಥ ಸಮೇತ ಅಧ್ಯಯನ ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಮುಂದೆ ಅರ್ಥ ಸಮೇತವಾಗಿ ವೇದಗಳನ್ನು ಅಧ್ಯಯನ ಮಾಡುವಂಥ, ಯಥಾಶಕ್ತಿ ಅಧ್ಯಯನ ಮಾಡುವಂಥ ಒಂದು ಗುರಿ ನಮ್ಮ ಎದುರಿಗಿರಬೇಕು. ಪಾಠ ಮಾತ್ರ ಅವಸಾನ ಅಂತ ಹೇಳಿದ್ರು, ಪಾಠ ಮಾತ್ರ ಸಾಕು, ಅರ್ಥವನ್ನು ತಿಳ್ಕೊಳ್ಬೇಕಾಗಿಲ್ಲ ಅಂತ ಪ್ರತಿಪಾದನೆ ಮಾಡುವವರು ಹೇಳ್ತಾರೆ. ಹಾಗೂ ಕೂಡ ಕೆಲವರು ಇದ್ದಾರೆ ಅಂತ ಕೇಳಿದ್ದೇನೆ, ಇದ್ದಾರೇನೋ ನನಗೆ ಗೊತ್ತಿಲ್ಲ, ನಾನು ಯಾರನ್ನೂ ಭೇಟಿಯಾಗಿಲ್ಲ. ವೇದಗಳನ್ನು ಓದಿದರೂ ಸಾಕು,
ಅರ್ಥ ತಿಳ್ಕೊಳ್ಬೇಕಾಗಿಲ್ಲ. ವೇದಗಳಿಗಿರುವಂಥ ಉದಾರ್ಥ ಸ್ವರಿತ ಮೊದಲಾದ ಅರ್ಥಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿಲ್ಲ ಅಂತ ಹೀಗೆ ಯಾರು ಪ್ರತಿಪಾದನೆ ಮಾಡ್ತಾರೆ, ಅವಸಾನ ಅಲ್ಲೇ ನಿಂತು ಬಿಡ್ತಾರೆ. ಜನ್ಮ ಜನ್ಮಾಂತಕ್ಕೂ ಅಲ್ಲೇ ಯಾರು ನಿಲ್ತಾರೆ ಅವರು ಶೋಚನೀಯರಾಗಿದ್ದಾರೆ ಅಂತ ಹೀಗೆ ಆ ಮಾತಿನ ಅರ್ಥ. ಆದ್ದರಿಂದ ಪ್ರತಿಯೊಬ್ಬ ಸಾಧಕನ ಪ್ರಯತ್ನವೂ ಕೂಡ ಆ ಅರ್ಥದ ಜ್ಞಾನದ ಕಡೆಗೆ ಇರಬೇಕು. ಅರ್ಥವನ್ನು ತಿಳ್ಕೊಳ್ಳದೆ ಹೋದರೆ ಈ ಅನೇಕ ಸಮಸ್ಯೆಗಳಿಗೆ ಆತ ಗುರಿಯಾಗ್ತಾನೆ. ಪರಮಾತ್ಮನಿಂದ ನಾವು ಓಂಕಾರದಿಂದ ವಾಕ್ಯ ಅಂತ ಹೇಳ್ತೀವಲ್ಲ, ಓಂಕಾರಕ್ಕೆ ಪ್ರಸಿದ್ಧವಾದ ಅರ್ಥಗಳು ಅನೇಕ ಇವೆ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಓತತ್ವಾತ್ ಅವನಾತ್ ಮಾನ ರಕ್ಷಣಾತ್ ಭರಣಾದಪಿ ಅಂತ ಹೀಗೆಲ್ಲ ಅನೇಕ ಅರ್ಥಗಳನ್ನ ಆ ಓಂಕಾರಕ್ಕೆ ಹೇಳ್ತಾರೆ. ಯಾಕಂದ್ರೆ ಓಂಕಾರದ ಮೂಲ ಧಾತು ಏನಿದೆ ಅವ ಅನ್ನೋ ಧಾತು, ಆ ಧಾತುವಿಗೆ ಅನೇಕ ಅರ್ಥಗಳಿವೆ. ಅನೇಕ ಅರ್ಥಗಳಿರೋದ್ರಿಂದ ಆ ಪರಮಾತ್ಮನು ಕೂಡ ಅನೇಕ ಅರ್ಥಗಳ ಅನುಸಂಧಾನಪೂರ್ವಕವಾಗಿ ಓಂಕಾರ ವಾಚ್ಯನಾಗಿದ್ದಾನೆ. ಅದೆಲ್ಲ ನಮಗೆ ಗೊತ್ತಿದ್ದೇ ಇದೆ. ಒಂದು ಅರ್ಥ ಏನಿದೆ ಅದು ಆ ಪರಮಾತ್ಮನನ್ನ ಓಂಕಾರ ಹೇಳುವಾಗ ಅದರಲ್ಲಿ ನಮ್ಮದು ಒಂದು ಕರ್ತವ್ಯ ಇದೆ ಅನ್ನೋದನ್ನು ಎಚ್ಚರಿಸುವಂತ ಒಂದು ಮಾತನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ವಿಪ್ರ ವೇದಾಶ್ಚ ಯಜ್ಞಾಶ್ಚ ಯಸ್ಮಾತ್ ಓತಾಃ ಪರಸ್ಪರಂ ವಿಷ್ಣುರೋಮಿ ಉದೀರ್ಯತೆ ವಿಹಿತ ವಿಷ್ಣುನಾಥೇನ ವಿಷ್ಣುರೋಮಿ ಉದೀರ್ಯತೆ. ವಿಪ್ರಾಹ ಬ್ರಾಹ್ಮಣರನ್ನ, ವೇದಗಳನ್ನ ಮತ್ತು ಯಜ್ಞಗಳನ್ನ ಈ ಮೂರನ್ನು ಸೇರಿಸಿ ಪರಮಾತ್ಮ ಓತಾಹ ಇವು ಎಲ್ಲವನ್ನು ಕೂಡ ಒಂದು ಕಡೆ ಸೇರಿಸಿಬಿಟ್ಟಿದ್ದಾನೆ. ಒಂದು ಮಾಲೆಯನ್ನ, ಒಂದು ಆಭರಣವನ್ನು ನಾವು ಮಾಡುವಾಗ 2-3 ರೀತಿಯಾದ ಮಣಿ ರತ್ನಗಳನ್ನೆಲ್ಲ ಅದರಲ್ಲಿ ಸೇರಿಸಿ ಒಂದು ಆಭರಣ ತಯಾರು ಮಾಡಿರ್ತೀವಿ. ಆಭರಣಕ್ಕೆ ಒಂದು ಸೌಂದರ್ಯ ಬರಬೇಕಾದ್ರೆ ಅದರಲ್ಲಿ ನಾನಾ ಥರದ ಮುತ್ತು, ರತ್ನ, ಬಂಗಾರ ಇವೆಲ್ಲ ಇರಬೇಕು. ಹಾಗೆ ವಿಪ್ರಾಹ ವೇದಾಶ್ಚ ಯಜ್ಞಾಶ್ಚ, ಬ್ರಾಹ್ಮಣರನ್ನ, ವೇದಗಳನ್ನ ಮತ್ತು ಯಜ್ಞಗಳನ್ನ ಎಲ್ಲವನ್ನು ಕೂಡ ಈ ಮೂರನ್ನು ಸೇರಿಸಿ ಪರಮಾತ್ಮ ಒಂದು ಕಡೆ ಕೂಡಿಸಿದ್ದಾನೆ. ಓತಾಹ ಪರಮಾತ್ಮ ಇವುಗಳನ್ನು ಸೇರಿಸಿರುವುದರಿಂದ, ಓತ ಅಂದ್ರೆ ಸೇರಿಸಿರುವುದರಿಂದ, ವಿಹಿತ ವಿಷ್ಣುನಾಥೇನ ವಿಷ್ಣುರೋಮಿ ಸುಧಾಹತಃ. ಪರಮಾತ್ಮ ಓಂಕಾರ ವಾಚ್ಯ ಯಾಕೆ ಅಂತಂದ್ರೆ ಅವನು ಬ್ರಾಹ್ಮಣರನ್ನ, ವೇದಗಳನ್ನ ಮತ್ತೆ ಯಜ್ಞಗಳನ್ನು ಒಟ್ಟಿಗೆ ಸೇರಿಸಿರುವುದರಿಂದ. ಬ್ರಾಹ್ಮಣರಿಗೆ ಯಜ್ಞಗಳನ್ನ ಬಿಟ್ಟು ವೇದಗಳನ್ನ ಬಿಟ್ಟು ಅಸ್ತಿತ್ವವಿಲ್ಲ. ಯಾರು ವೇದಾಧ್ಯಯನ ಮಾಡಿ ಆ ವೇದಾಧ್ಯಯನ ಪೂರ್ವಕವಾಗಿ ಯಜ್ಞಗಳನ್ನು ಮಾಡೋದಿಲ್ಲ ಅಂತ ಬ್ರಾಹ್ಮಣ ಅಲ್ಲ. ಹಾಗೆ ವೇದಗಳಿಗೂ ಕೂಡ ಅಧ್ಯಯನ ಮಾಡುವಂಥ ಬ್ರಾಹ್ಮಣರಿಲ್ಲದೆ ಹೋದರೆ ಆ ವೇದಗಳಿಗೆ ಏನು ಬೆಲೆ ಇಲ್ಲದಂತಾಗ್ತದೆ. ಅದರ ಅರ್ಥ ಮೂಲ ವೇದಗಳಿಗೆ, ವೇದಾಭಿಮಾನಿ ದೇವತೆಗಳಿಗೆ ಅವರವ್ರ ಬೆಲೆ ಇದ್ದೇ ಇದೆ. ನಮ್ಮ ಕಾಲದಲ್ಲಿ ಅದಕ್ಕಿರುವಂಥ ಬೆಲೆಯನ್ನು ಗುರುತಿಸುವುದರಲ್ಲಿ ಜನ ವಿಫಲರಾಗ್ತಾರೆ. ಹೀಗೆ ಯಜ್ಞ ಮಾಡಬೇಕಾದ್ರೆ ವೇದಗಳು ಬೇಕು, ಬ್ರಾಹ್ಮಣರು ಬೇಕು. ಬ್ರಾಹ್ಮಣರು ಅಂತ ಕಂತ್ಕೊಳ್ಬೇಕಾದ್ರೆ ವೇದಗಳು ಬೇಕು, ಯಜ್ಞವೂ ಬೇಕು. ಹಾಗೆ ವೇದವೂ ಕೂಡ ಶುದ್ಧ ರೂಪದಲ್ಲಿ ಉಳಿಯಬೇಕಾದ್ರೆ ಅದನ್ನು ಅಧ್ಯಯನ ಮಾಡುವಂಥ ಬ್ರಾಹ್ಮಣರು ಬೇಕು, ಮತ್ತೆ ಅದನ್ನು ಕಾರ್ಯರೂಪವಾಗಿ ತರಲಿಕ್ಕೆ ಯಜ್ಞಗಳು ಬೇಕು. ಹೀಗೆ ವೇದಗಳು, ಯಜ್ಞಗಳು ಮತ್ತು ಬ್ರಾಹ್ಮಣರು ಈ ಮೂರನ್ನು ಒಟ್ಟಿಗೆ ಸೇರಿಸಿ ಇಟ್ಟಿರುವುದರಿಂದ ವಿಷ್ಣುವಿಗೂ ಓಂ ಅಂತ ಒಂದು ಶಬ್ದ ಇದೆ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಇದರಲ್ಲಿ ಪರಮಾತ್ಮ ಓಂಕಾರ ವಾಚ್ಯನಾಗಿರುವುದರಲ್ಲಿ ನಮ್ಮದು ಒಂದು ಭಾಗ ಇದೆ ಅಂತ ನಮ್ಮ ಕರ್ತವ್ಯದ ಒಂದು ಎಚ್ಚರಿಕೆಯನ್ನು ಕೂಡ ಈ ಶ್ಲೋಕದಲ್ಲಿ ತೋರಿಸಿದ್ದಾರೆ. ಹೀಗೆ ವೇದಗಳ ಅರ್ಥಜ್ಞಾನ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ವೇದಗಳನ್ನ ನಮಗೆ ಸಕಲ ವೇದಗಳನ್ನು ಶಕ್ತಿಯನುಸಾರ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನ ಭವೇತ್ ಅನ್ನೋ ವ್ಯಾಖ್ಯಾನ. ಯಥಾಶಕ್ತಿ ಎಲ್ಲ ವೇದಗಳನ್ನು ಓದಿ ನಾವು ಉಪಾಸನೆ ಮಾಡಬೇಕು, ಮುಂದೆ ಮನನ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು. ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ತದನ್ನೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ ಇಷ್ಯತೆ. ಸಂಪೂರ್ಣವಾಗಿ ಸರ್ವಜ್ಞತ್ವ ಬರಲಿಕ್ಕೆ ತಿಳ್ಕೊಳ್ಬೇಕಾದ್ದೆಲ್ಲೂ ತಿಳ್ಕೊಳ್ಳುವಂಥ ವ್ಯಕ್ತಿ ಅಂದರೆ ಕೇವಲ ಹಿರಣ್ಯಗರ್ಭ, ಕೇವಲ ಚತುರ್ಮುಖ. ನಾವೆಲ್ಲರೂ ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ವೇದಗಳನ್ನು ಓದಲಿಕ್ಕೆ ಸಾಧ್ಯ ಮತ್ತು ವೇದಗಳ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದರೂ ಕೂಡ ಒಂದು ಸಾಧಾರಣವಾದ ಅರ್ಥವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬಹುದು. ತಸ್ಯೈವ ಸಂಹಿತಾಯೈ ತಸ್ಯೈವ ಏತಸ್ಯೈ ಸಂಹಿತಾಯೈ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಯೋಹಿತೋ ನಕಾರ ಶಕಾರ ವನುಸಂಹಿತಂ ಮೃತೋ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಆಯುಷ್ಯಂತಿ ವಿದ್ಯಾ. ಐತರೇಯ ಉಪನಿಷತ್ತು. ಈ ಎಲ್ಲ ವೇದಗಳಲ್ಲಿ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನಕಾರ ಇಲ್ಲಿ ಎಲ್ಲಾದರೂ ಬಂದರೆ ಅದೆಲ್ಲರೂ ಕೂಡ ಪರಮಾತ್ಮ ಬಲವನ್ನು ಹೇಳ್ತದೆ. ಶಕಾರ ಅಂತ ಅನ್ನೋದು ಪರಮಾತ್ಮ ಎಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಮತ್ತು ಪ್ರೇರಕನಾಗಿದ್ದಾನೆ ಅನ್ನುವ ಅರ್ಥವನ್ನು ಹೇಳ್ತದೆ. ಈ ಸರಳವಾದ ಅರ್ಥವನ್ನಾದರೂ ಯಾರು ತಿಳ್ಕೊತಾರೆ?
ಇಷ್ಟು ಸರಳವಾದ ಅರ್ಥವನ್ನು ತಿಳ್ಕೊಂಡ್ರು ಕೂಡ ಸಬಲಾಂ ಸಪ್ರಾಣಾಂ ಸಂಹಿತಾಂ ವಿದ್ಯಾತ್, ಸಕಲ ವೇದಗಳನ್ನು ಕೂಡ ಪರಮಾತ್ಮ ಪರವಾಗಿ ಈ ಎಲ್ಲ ವೇದಗಳು ಅಂತ ತಿಳ್ಕೊಂಡಂಥ ಅವನಿಗೆ ಫಲ ಬರ್ತದೆ. ಆಯುಷ್ಯ ಮಿತಿ ವಿದ್ಯಾ, ದೀರ್ಘವಾದ ಆಯುಷ್ಯ. ಯಶೇಮ ದೇವಹಿ ತಂಜರಾಜು, ನಮಗೆ ಆಯುಷ್ಯ ಬೇಕು. ಯಾಕೆ ಆಯುಷ್ಯ ಬೇಕು ಅಂತಂದ್ರೆ ಆಮೋದ ಪ್ರಮೋದಗಳಿಗಾಗಿ ಅಲ್ಲ, ಮೋಜು ಮಾಡಲಿಕ್ಕೆ ವಿಹಾರ ಮಾಡಲಿಕ್ಕೆ ನಮ್ಗೆ ಆಯುಷ್ಯ ಬೇಡ. ಯಶೇಮ ದೇವಹಿತಂಜರಾಯು, ನಮಗೆ ಭಗವಂತ ಕೊಟ್ಟಿರೋ ಆಯುಷ್ಯ ಅದು ದೇವತಾ ಕಾರ್ಯಕ್ಕೆ ಮೀಸಲಾಗಿರ್ಬೇಕು. ದೇವತೆಗಳು ನಾವು ಬದುಕಿದ ರೀತಿಯನ್ನು ನೋಡಿ, ಹೌದು ನಾವು ನಿಮ್ಮೊಳಗೆ ತತ್ವಾಭಿಮಾನಿಗಳಾಗಿದ್ದು ನಿಮ್ಮನ್ನು ಪ್ರೇರಿಸಿದ್ದರ ಫಲವಾಗಿ ನೀವು ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಬಾಳನ್ನು ಬಾಳಿದ್ದೀರಿ ಅಂತ ನಮಗೆ ದೇವತೆಗಳು ಮೆಚ್ಚುವಂತೆ ಇರಬೇಕು. ಅಂಥ ಒಂದು ಬಾಳನ್ನು ನಾವು ಬದುಕುವಂತಾಗಬೇಕು. ವೇಷೇಮ ದೈವಹಿ ತಂಜದಾಯು ಅಂತ ನಾವು ನಿತ್ಯ ಪ್ರಾರ್ಥನೆ ಮಾಡಬೇಕು. ಹೀಗೆ ಆಯುಷ್ಯ ಮಿತಿ ವಿದ್ಯಾ, ಸಂಪೂರ್ಣ ಆಯುಷ್ಯವನ್ನು ಧಾರ್ಮಿಕವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲವಾದಂತಹ, ಅಧ್ಯಾತ್ಮದ ಚಿಂತನೆಯನ್ನು ಮಾಡಲಿಕ್ಕೆ ಅನುಕೂಲಕರವಾದಂತಹ ಆಯುಷ್ಯವನ್ನು ಆ ಮನುಷ್ಯ ಪಡ್ಕೋತಾನೆ. ಯಾವ ಮನುಷ್ಯ ಪರಮಾತ್ಮನ ಬಲ, ಪರಮಾತ್ಮನ ಅಂತರ್ಯಾಮಿತ್ವ, ಪರಮಾತ್ಮನ ನಿಯಾಮಕತ್ವ ಸಕಲ ವೇದಗಳಲ್ಲಿಯೂ ಪ್ರತಿಪಾದಿಸಲಾಗಿದೆ ಅಂತ ಯಾರು ತಿಳ್ಕೋತಾರೋ ಅವನು ಎಲ್ಲವನ್ನೂ ಕೂಡ ತಿಳ್ಕೊಂಡಂತೆ ಅಂತ ಐತರಿ ಉಪನಿಷತ್ತು ಮತ್ತು ಅದರ ಭಾಷ್ಯಗಳು ಅದನ್ನ ವರ್ಣನೆ ಮಾಡಿದೆ. ವರ್ಣದ್ವಯ ಸಮಾಯೋಗೆ ವಿಷ್ಣು ಶಬ್ದಸ್ಯ ಅರ್ಥಮೇವ, ಕೇವಲ ನ ಮತ್ತು ಶ ಮಾತ್ರ ಅಲ್ಲ, ವರ್ಣದ್ವಯ ಸಮಾಯೋಗೆ ಎಲ್ಲೆಲ್ಲಿ ವೇದಗಳಲ್ಲಿ ಯಾವುದೇ ಎರಡು ವರ್ಣಗಳು ಸೇರಿದರೆ ಅದೆಲ್ಲದಕ್ಕೂ ಕೂಡ ವಿಷ್ಣು ಪ್ರಾಣತ್ವ ಆತ್ಮತ್ವ ಬಲಂ ಚೈವಾತ್ರ ವ್ಯಕ್ತಿಯ, ಪರಮಾತ್ಮ ಬಲಸ್ವರೂಪನಾಗಿದ್ದಾನೆ, ಪರಮಾತ್ಮ ನಿಯಾಮಕನಾಗಿದ್ದಾನೆ, ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಅನ್ನುವ ಚಿಂತನೆಯನ್ನು ಯಾರು ಮಾಡ್ತಾರೆ ಅವನು ಎಲ್ಲವನ್ನೂ ತಿಳಿದಂತೆ. ವಿಷ್ಣು ನಾಮಾರ್ಥರೂಪತ್ವ ವೇದಾನಾಮಪಿ ಸರ್ವಶಃ, ವಿಷ್ಣು ಅಂತನ್ನುವಲ್ಲಿ ವಿ ಶ ನ ಉ ಇಷ್ಟು ಶಬ್ದಗಳು ಏನನ್ನು ಹೇಳ್ತಾವೋ ಅದನ್ನೇ ಉಳಿದೆಲ್ಲವೂ ಕೂಡ ವಿಸ್ತರಿಸಿ ಹೇಳ್ತಾವಷ್ಟೇ. ವಿಷ್ಣು ನಾಮಾರ್ಥರೂಪತ್ವ ವೇದಾನಾಮಪಿ ಸರ್ವಶಃ, ಅನ್ಯೇಷಾಮಪಿ ಶಬ್ದಾನಾಂ ಸಂಹಿತಾ ವಿಷ್ಣುವಾಚಿಕ. ಮತ್ಯಾವುದೇ ಶಬ್ದಗಳು, ಯಾವುದೇ ಎರಡು ವರ್ಣಗಳು, ಮತ್ಯಾವುದೇ ಎರಡು ಶಬ್ದಗಳು, ವಾಕ್ಯಗಳು ಒಟ್ಟು ಸೇರಿದಾಗೆಲ್ಲ ಒಂದು ಮಂತ್ರ, ಒಂದು ಋಕ್, ಒಂದು ವರ್ಗ, ಒಂದು ಅಧ್ಯಾಯ, ಕಾಂಡ, ಪ್ರಪಾಠಕ ಏನೇ ಆದರೂ ಕೂಡ ಅವೆಲ್ಲವೂ ಕೂಡ ಪರಮಾತ್ಮ ಬಲಸ್ವರೂಪನಾಗಿದ್ದಾನೆ, ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ ಅನ್ನುವ ಸಂಗತಿಗಳನ್ನು ಹೇಳ್ತಾ ಹೋಗ್ತವೆ. ಇಷ್ಟು ಪ್ರಾಥಮಿಕ ಅನುಸಂಧಾನವಾದರೂ ಕೂಡ ಎಲ್ಲರಲ್ಲೂ ಕೂಡ ಎಲ್ಲ ವೇದಾಭ್ಯಾಸಗಳಲ್ಲಿ ಇದ್ದಿರಬೇಕಾದದ್ದು. ಇಷ್ಟಾದರೂ ಯಥಾಶಕ್ತಿ ನಾವು ಇಷ್ಟನ್ನು ತಿಳ್ಕೊಂಡ್ಬಿಟ್ರೆ ಸಾಕು ಅಂತ ತೃಪ್ತರಾಗಬಾರ್ದು. ಯಥಾಶಕ್ತಿ ಆ ಪರಮಾತ್ಮನನ್ನ ಪ್ರತಿಪಾದನೆ ಮಾಡುವಂಥ ವೇದಗಳೇನಿವೆ, ಶಾಸ್ತ್ರಗಳೇನಿವೆ ಅವುಗಳನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ ಅದನ್ನು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಮನುಷ್ಯನಾದವನು ಪ್ರಯತ್ನ ಪಡಬೇಕು. ಹೀಗೆ ಆ ವೇದಗಳನ್ನು ಅರ್ಥ ಸಮೇತವಾಗಿ ಅಧ್ಯಯನ ಮಾಡುವಂಥ ನಿಟ್ಟಿನಲ್ಲಿ ನಾವೇನು ಪ್ರಯತ್ನ ಪಡಬೇಕಾಗಿದೆ, ನಾವೇನು ಉತ್ಸಾಹ ತೋರಿಸಬೇಕಾಗಿದೆ, ಅದಕ್ಕೆ ಸಂಬಂಧಿಸಿದಂತೆ ವೇದಗಳು, ಶಾಸ್ತ್ರಗಳು ನಮಗೆ ಕೊಟ್ಟಂಥ ಒಂದೆರಡು ಎಚ್ಚರಿಕೆಗಳು. ವೇದಗಳಿಗೆ ಅರ್ಥ ಮಾಡುವಾಗ ಅದನ್ನು ಪುರಾಣಗಳಿಗೆ ಅನುಸಾರವಾಗಿ, ಇತಿಹಾಸಗಳಿಗೆ ಅನುಸಾರವಾಗಿ ಅರ್ಥ ಮಾಡಬೇಕು ಅನ್ನುವಂಥ ಒಂದೆರಡು ಮಾತುಗಳನ್ನು ಈ ಬೆಳಗ್ಗೆ ನಾವು ನೋಡಿದ್ದೆವು. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ವಿಶ್ವತಶ್ಚಕ್ರತ ವಿಶ್ವತೋಮುಖ ಅನ್ನೋ ಮಾತಿಗೆ ಪರಮಾತ್ಮನ ನರಸಿಂಹಾವತಾರ, ಪರಮಾತ್ಮನ ವಾಮನಾವತಾರ, ಪರಮಾತ್ಮ ತನ್ನ ಬಾಹುಗಳಿಂದ ಹಿರಣ್ಯಕಶಿಪುವನ್ನು ನಾಶ ಮಾಡಿದ, ಅವನನ್ನು ದಮನ ಮಾಡಿದ. ಹಾಗೆ ತನ್ನ ಪಾದಗಳಿಂದ ವಾಮನರೂಪಿ ಬಲಿಯನ್ನು ದಮನ ಮಾಡಿದ. ಹೀಗೆ ಆ ಪರಮಾತ್ಮನ ಮಹಿಮೆಯಲ್ಲೂ ಕೂಡ ಅಲ್ಲಿ ವರ್ಣಿತ ಆಗಿದೆ ಅಂತ ಅನ್ನೋದನ್ನ ನಾವೆಲ್ಲ ನೋಡಿದ್ವಿ. ಮತ್ತು ಕೂಡ ಒಂದೆರಡು ಮಂತ್ರಗಳು, ಅದಕ್ಕೆ ಪುರಾಣಗಳ ಮೂಲಕವಾಗಿ ಹೇಗೆ ಅರ್ಥ ಮಾಡಬೇಕು, ಪುರಾಣಗಳು ಇಲ್ಲದೆ ಹೋದರೆ, ಪುರಾಣಗಳ ಬೆಂಬಲ ಇಲ್ಲದೆ ಹೋದರೆ ಆ ವೇದಗಳಿಗೆ ಅರ್ಥ ಮಾಡಲಿಕ್ಕೆ ಎಷ್ಟು ಕಷ್ಟ ಆದೀತು ಅಂತನ್ನೋದನ್ನ ತಾವೆಲ್ಲ ವಿದ್ಯಾರ್ಥಿಗಳು ವಿದ್ವಾಂಸರಿದ್ದೀರಿ, ಮಹಾಭಾಗವತರಿದ್ದೀರಿ. ನಮ್ಮ ಎದುರಿಗೆ ಒಂದು ಆಲೋಚನೆಯನ್ನು ತಮ್ಮ ಎದುರಿಗೆ ಇಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಇದೇ ಮಹಾನಾರಾಯಣ ಉಪನಿಷತ್ನಲ್ಲಿ ನೈನ ಮೂರ್ಧ್ವಂ ನತಿರಿಯಂಚಂ ನಮಧ್ಯೆ ಪರಿಚಗ್ರಭತ್ ಜಗ್ಲಭತ್ ಅಥವಾ ಜಗ್ರಭತ್ ನತಸ್ಯೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ ಮಂತ್ರ. ಈ ಪರಮಾತ್ಮ ಊರ್ಧ್ವ ಅಲ್ಲ, ಪರಮಾತ್ಮ ಮಧ್ಯ ಅಲ್ಲ, ಅಡ್ಡ. ತಿರ್ಯಕ್ಕಂದ್ರೆ ಅಡ್ಡ ಅಲ್ಲ. ಊರ್ಧ್ವ ಅಂದ್ರೆ ಎತ್ತರ. ಪರಮಾತ್ಮ ಎತ್ತರನೂ ಅಲ್ಲ, ಪರಮಾತ್ಮ ಅಡ್ಡನೂ ಅಲ್ಲ, ಪರಮಾತ್ಮ ಇದ್ರ ಮಧ್ಯ ಇರುವವನೂ ಅಲ್ಲ. ಜ್ಞಾನಿಗಳಾದವರು ಹೀಗೆಲ್ಲ ಅನುಸಂಧಾನ ಮಾಡ್ತಾರೆ. ನತಸ್ಯೇಷೇ ಕಶ್ಚನ, ಆ ಪರಮಾತ್ಮನ ಮೇಲೆ ಪೂರ್ಣ ಹಿಡಿತವನ್ನು ಸಾಧಿಸಲಿಕ್ಕೆ,
ಪರಮಾತ್ಮನನ್ನು ನಾನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇನೆ ಅಂತ ನಾವು ಪ್ರತಿಪಾದನೆ ಮಾಡಲಿಕ್ಕೆ ನತಸ್ಯ ಈಶೆ ಕಶ್ಚನನ ಈಶೆ, ಯಾರಿಗೂ ಕೂಡ ಆ ಪರಮಾತ್ಮನ ಕುರಿತಾದಂತಹ ತತ್ವಜ್ಞಾನ ನನಗೆ ಪೂರ್ಣವಾಗಿ ಬಂದಿದೆ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪರಮಾತ್ಮನನ್ನ ಮೀರಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆತನ ಸರ್ವೋತ್ತಮತ್ವ ಸರ್ವಶಕ್ತಿತ್ವವನ್ನು ಯಾರಿಗೂ ಕೂಡ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಮಾತಿಗೆ ಅರ್ಥ. ವೇದಗಳಿಗೆ ಅನೇಕ ಅರ್ಥಗಳಿವೆ. ನೈನ ಊರ್ಧ್ವಂ, ಇವು ಸಭಾಭವನ ನಾವು ನೋಡ್ತಾ ಇದ್ವಿ. ಇಲ್ಲಿ ಊರ್ಧ್ವ ಅಂದ್ರೆ ಈ ಕಂಬ. ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ದೊಡ್ಡ ಪ್ರಶ್ನೆ ಯಾವತ್ತೂ ಕೂಡ. ಯಾಕಂದ್ರೆ ಪರಮಾತ್ಮ ಹೀಗಿದ್ದಾನೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಪರಮಾತ್ಮ ಹೇಗಿಲ್ಲ ಅಂತ ಹೇಳ್ಬೋದು. ನಿಷೇಧ ಶೇಷೋ ಜಯತಾದಶೇಷ ಭಾಗವತ. ಹೀಗಿಲ್ಲ ಹಾಗಿಲ್ಲ ಅಂತ ನಮಗೆ ಜಗತ್ತಿನಲ್ಲಿ ದೊರೆಯುವಂತಹ ಅನೇಕ ವಸ್ತುಗಳೇನಿವೆ, ಅನೇಕ ವಸ್ತುಗಳನ್ನು ತೋರಿಸಿ ಇದರಂತೆ ಪರಮಾತ್ಮ ಇಲ್ಲ ಅಂತ ಹೇಳಿದ ಮೇಲೆ ಏನು ಉಳಿದಿದೆಯೋ ಅದೇ ಪರಮಾತ್ಮ. ಹಾಗೆ ಇಲ್ಲಿ ಉದ್ದವಾದ ಕಂಬ ಇದೆಯಲ್ಲ, ಇದು ಊರ್ಧ್ವ. ಈ ಉದ್ದವಾದ ಕಂಬದಂತೆ ಪರಮಾತ್ಮ ಅಲ್ಲ. ಹಾಗಾದ್ರೆ ಏನು ನತಿರಿ ಅಂತ ಇಲ್ಲಿ ಅಡ್ಡವಾಗಿ ಒಂದು ತೊಲೆ ಇದೆ, ಭೀಮ್ ಅಂತಾರೆ. ನೀವು ಸ್ಥಳೀಯ ನಾಮದಲ್ಲಿ ಏನಂತಾರೆ ನನ್ಗೆ ಗೊತ್ತಿಲ್ಲ, ಅದನ್ನ ನೀವಾಗಿ ತಿಳ್ಕೊಳ್ಬೇಕು. ಭೀಮ್. ಈ ಕಂಬದಂತೆ ಪರಮಾತ್ಮ ಉದ್ದವಾಗಿಯೂ ಇಲ್ಲ, ಅಡ್ಡವಾಗಿರುವಂತಹ ತೊಲೆಯಂತೆ ಭೀಮ್ ದಂತೆ ಕೂಡ ಆತ ಇಲ್ಲ. ಇಂಗ್ಲಿಷ್ ಭೀಮ್ ಅಂತ ಹೇಳಿದ್ದಾನೆ, ಆ ತೊಲೆಯಂತೆ ಆತ ಇಲ್ಲ. ನಮ್ಮ ಮಧ್ಯೆ ಪರಿಚರ್ಲು ಭತ್, ಮಧ್ಯದಲ್ಲಿರುವಂತಹ ಕೆಲವು ವಸ್ತುಗಳು, ಈ ಪೀಠೋಪಕರಣಗಳು, ಈ ಆಸನಗಳು, ನಾನಾ ಥರದ ಲೋಹದ ವಸ್ತುಗಳು, ಇವೆಲ್ಲ ನಡುವಿರುವಂತಹ ವಸ್ತುಗಳು. ಈ ಯಾವ ವಸ್ತುಗಳಂತೆಯೂ ಕೂಡ ಪರಮಾತ್ಮ ಇಲ್ಲ. ಯಾಕೆಂದ್ರೆ ಸಕಲ ಲೌಕಿಕ ವಸ್ತುಗಳಿಂದ, ಸಕಲ ಪ್ರಾಕೃತ ವಸ್ತುಗಳಿಗಿಂತ ಆತ ಭಿನ್ನನಾಗಿದ್ದಾನೆ. ಹೀಗೊಂದು ಅರ್ಥವನ್ನ ಪ್ರಾಚೀನ ಟೀಕಾಕಾರರು ಟಿಪ್ಪಣಿಕಾರರೆಲ್ಲ ಹೇಳಿದ್ದಾರೆ. ಯಾವ ಹಿಂದಿನ ಅರ್ಥವೂ ಕೂಡ ಬಹಳ ಮಹತ್ವದ್ದೇ, ಯಾವ ಅರ್ಥವೂ ಕೂಡ ಕ್ಷುಲ್ಲಕವಾದದ್ದಲ್ಲ. ಪರಮಾತ್ಮ ಪ್ರಾಕೃತ ವಸ್ತುಗಳಿಗಿಂತ ಅತ್ಯಂತ ಭಿನ್ನ ಅಂತ ನಾವು ತಿಳ್ಕೊಳ್ಬೇಕಾದ್ದೇನಿದೆ, ಹಾಗೆ ಅನುಸಂಧಾನ ಮಾಡಬೇಕಾದ್ದೇನಿದೆ, ಅದು ಬಹಳ ಮಹತ್ವದ್ದು. ಇನ್ನೂ ಒಂದು ಅರ್ಥವನ್ನು ಇದಕ್ಕೆ ಭಾಗವತ ತಾತ್ಪರ್ಯಕ್ಕೆ ಅನುಸಾರವಾಗಿ ಹೇಳ್ಬೋದು ಅಂತ ನನಗನಿಸಿದೆ. ಅದಕ್ಕಾಗಿ ವೇದಗಳಿಗೆ ಅರ್ಥ ಮಾಡುವಾಗ ಇತಿಹಾಸ ಪುರಾಣಗಳ ಮೂಲಕವಾಗಿ ಅರ್ಥ ಮಾಡಬೇಕು ಅನ್ನುವಂಥ ಒಂದು ಶಾಸನ ಏನಿದೆ, ಪ್ರಾಜ್ಞರ ಶಾಸನ, ವೇದಗಳ ಉಕ್ತಿ, ಅದನ್ನು ಸಮರ್ಥನೆ ಮಾಡಿದಂತ ಆಯ್ತಷ್ಟೇ. ಭಾಗವತ ತಾತ್ಪರ್ಯ ಅದು ಯಾವ ಮಾರ್ಗವನ್ನು ತೋರಿಸಿದೆ, ಆ ಮಾರ್ಗಕ್ಕನುಸಾರವಾಗಿ ಈ ವೇದವಾಕ್ಯಕ್ಕೆ ಮತ್ತೊಂದು ಅರ್ಥವನ್ನು ಹೇಳಬಹುದು. ಅದೇನೆಂದ್ರೆ, ಈ ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದ 11ನೇ ಅಧ್ಯಾಯ, ಅದರಲ್ಲಿ 19ನೇ ಶ್ಲೋಕ, ಅಲ್ಲಿ ಕೆಲವು ಮಾತುಗಳನ್ನ ಆಚಾರ್ಯ ಹೇಳ್ತಾರೆ, ಕೆಲವು ಸಂಗತಿಗಳನ್ನು ಉದಾಹರಿಸ್ತಾರೆ. ಊರ್ಧ್ವ ಸ್ರೋತಸರು, ಅಧಸ್ರೋತಸರು, ತಿರ್ಯಕ್ ಸ್ರೋತಸರು ಅಂತ ಹೀಗೆ ಕೆಲವು ವ್ಯಕ್ತಿಗಳನ್ನು ಅಲ್ಲಿ ಉದಾಹರಿಸ್ತಾರೆ. ಆ ಎಲ್ಲ ವ್ಯಕ್ತಿಗಳನ್ನು ಉದಾಹರಿಸಿ ಅವರ ಲಕ್ಷಣ ಏನು, ಊರ್ಧ್ವ ಸ್ರೋತಸರು ಅಂದ್ರೆ ಯಾರು, ತಿರ್ಯಕ್ ಸ್ರೋತಸರು ಅಂದ್ರೆ ಯಾರು, ಮುಖ್ಯ ಸ್ರೋತಸರು ಅಂದ್ರೆ ಯಾರು, ಅರ್ವಾಕ್ ಸ್ರೋತಸರು ಅಂದ್ರೆ ಯಾರು, ಇದೆಲ್ಲವನ್ನು ಕೂಡ ಆಚಾರ್ಯರು ಉದಾಹರಿಸ್ತಾರೆ. ಇದೆಲ್ಲ ಜಗತ್ತಿಗೆ ಸಂಬಂಧಪಟ್ಟದ್ದು. ಪರಮಾತ್ಮ ಈತ ಊರ್ಧ್ವ ಅಲ್ಲ ಅಂದ್ರೆ ಊರ್ಧ್ವ ಸ್ರೋತಸ ಅಲ್ಲ. ಪರಮಾತ್ಮ ನ ತಿರ್ಯಕ್ ಅಲ್ಲ ಅಂದ್ರೆ ಈತ ತಿರ್ಯಕ್ ಸ್ರೋತಸ ಅಲ್ಲ. ನ ಮಧ್ಯೆ ಈತ ಅರ್ವಾಕ್ ಸ್ರೋತಸ ಅಲ್ಲ. ಈತ ಮುಖ್ಯ ಸ್ರೋತಸನು ಕೂಡ ಅಲ್ಲ ಅಂತ ಪರಮಾತ್ಮನನ್ನ ನಾವು ಅನುಸಂಧಾನ ಮಾಡಿದಂತೆ ಆಗ್ತದೆ. ಇದನ್ನ ಸ್ವಲ್ಪ ವಿಸ್ತಾರವಾಗಿ ಅಲ್ಲಿ ಕೆಲವು ಪ್ರಮಾಣ ಶ್ಲೋಕಗಳನ್ನು ಕೂಡ ಆಚಾರ್ಯರು ಉಲ್ಲೇಖ ಕೊಟ್ಟು ಹೇಳಿದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡಿದರೆ ಎಲ್ಲವೂ ಕೂಡ ಸ್ಪಷ್ಟ ಆಗ್ತದೆ. ಈ ದೇವತೆಗಳನ್ನ ಊರ್ಧ್ವ ಸ್ರೋತಸರು ಅಂತ ಕರೆದಿದ್ದಾರೆ. ಯಾಕೆಂದ್ರೆ ದೇವಾಹ ಮೋಕ್ಷೈಕ ಭಾಗಿನಃ, ದೇವತೆಗಳು ಮಹಾಸಾತ್ವಿಕರಾದ್ದರಿಂದ ಅವರು ನೇಮೇನು ಮೋಕ್ಷಕ್ಕೆ ಹೋಗುವರು. ಒಂದೆರಡು ಬಾರಿ ಕೆಳಗೆ ಅವರು ಬಿದ್ದರೂ ಕೂಡ ಸಾತ್ವಿಕರಾದ್ದರಿಂದ, ಸ್ವರೂಪತಃ ಸಾತ್ವಿಕರಾದ್ದರಿಂದ ಮತ್ತು ಮಹಾಸಾತ್ವಿಕರಾದ್ದರಿಂದ ಅವರೆಲ್ಲರೂ ಕೂಡ ಮೋಕ್ಷೈಕ ಭಾಗಿನಃ, ಮೋಕ್ಷವನ್ನೇ ಪಡ್ಕೊಳ್ಳುವಂಥವ್ರು. ಆದ್ರಿಂದ ಅವರನ್ನ ಊರ್ಧ್ವ ಸ್ರೋತಸರು ಅನ್ನುವ ಶಬ್ದದಿಂದ ಭಾಗವತ ತಾತ್ಪರ್ಯ ಅವರನ್ನು ಹೆಸರಿಸಿದೆ. ಹೀಗೆ ದೇವತೆಗಳು ಊರ್ಧ್ವ ಸ್ರೋತಸರು, ಪರಮಾತ್ಮ ನೈನ ಊರ್ಧ್ವಂ. ಪರಮಾತ್ಮ ಈ ದೇವತೆಗಳಿಂದ ಊರ್ಧ್ವ ಸ್ರೋತಸ ಅಲ್ಲ, ದೇವತೆಗಳನ್ನು ಮೀರಿದವನು ಆತ. ನಾಥೋನೂರ್ಧ್ವಂ ತಿರಶ್ಚಾಂತು ಪುನಃ ತತ್ರೈವ ಯಜ್ಜನಿಹಿ ತಿರ್ಯಕ್ ಸ್ರೋತಸ ಇತ್ಯೇವ ಪ್ರೋಚ್ಯಂತೆ ಜ್ಞಾನಿಸ್ತತ. ಊರ್ಧ್ವ ಸ್ರೋತಸರಾದ ಬರುವಂತಹ ಒಂದು ವರ್ಗ ಅಂದ್ರೆ ಅದು ತಿರ್ಯಕ್ ಪ್ರಾಣಿಗಳ ವರ್ಗ. ತಿರ್ಯಕ್ ಪಶುಗಳು ಅಂತ ಕರೀತಾರೆ. 4 ಕಾಲುಗಳ ಮೇಲೆ ನಡೆಯುವಂಥ ಪ್ರಾಣಿಗಳಿವೆಯಲ್ಲ, ಅವಕ್ಕೆಲ್ಲ ತಿರ್ಯಕ್ ಪ್ರಾಣಿಗಳು ಅಂತ ಈ ಶಾಸ್ತ್ರದಲ್ಲಿ ಕರೀತಾರೆ. ನಾವು ಮನುಷ್ಯರು 2 ಕಾಲುಗಳಿಂದ ಸ್ವಲ್ಪ ಎತ್ತರವಾಗಿ ತಲೆ ಸಡಿಸಿ ನಡೆಯುವವರು, ದುರಹಂಕಾರದಿಂದ ನಡೆಯುವವರು.
ನಾವೆಲ್ಲ ಊರ್ಧ್ವರು, ಆದ್ರೆ ಊರ್ಧ್ವ ಸ್ರೋತಸರಲ್ಲ, ಊರ್ಧ್ವವಾಗಿ ನಡೆಯುವವರಷ್ಟೇ. ಪ್ರಾಣಿಗಳನ್ನ ತಿರಿಯಕ್ ಪಶುಗಳು ಅಂತ ಕರೀತಾರೆ. ಅದನ್ನು ತಿರಶ್ಚಾಮ್ ಅಂತ ಕೂಡ ಕರೀತಾರೆ. ತಿರಿಯಂಚಹ, ತಿರಿಯಂಚವು ತಿರಿಯಂಚಹ ಅಂತ ಹೀಗೆ ಕೂಡ ಕರೀತಾರೆ. ಪ್ರಾಣಿಗಳು ತಿರಿಯಕ್ ಸ್ರೋತಸಗಳು. ಯಾಕೆಂತಂದ್ರೆ ಆ ಪ್ರಾಣಿಗಳಿಗೆ ತತ್ವಜ್ಞಾನ ಇಲ್ಲ, ತತ್ವಜ್ಞಾನವನ್ನು ಪಡ್ಕೊಳ್ಳುವಂಥ ಶಕ್ತಿ ಇಲ್ಲ, ಅವಕಾಶ ಇಲ್ಲ. ಆದ್ರಿಂದ ಅವುಗಳಿಗೆ ಊರ್ಧ್ವಗತಿ ಇಲ್ಲ, ಮೋಕ್ಷವಿಲ್ಲ, ಮತ್ತೆ ಅಧೋಗತಿಯೂ ಕೂಡ ಹೋಗಿಲ್ಲ. ಅಧೋಗತಿ ಯಾಕಿಲ್ಲ ಅಂತಂದ್ರೆ ಆ ಪ್ರಾಣಿಗಳಾಗಿ ಪ್ರಾಣಿಗಳ ಜನ್ಮದಲ್ಲಿ ಅವು ಯಾವ ತಪ್ಪನ್ನು ಮಾಡೋದಿಲ್ಲ. ಪ್ರಾಣಿ ಜನ್ಮದಲ್ಲಿ ಅದು ಯಾವ ತಪ್ಪನ್ನು ಮಾಡೋದಿಲ್ಲ. ಆದ್ರಿಂದ ಅವುಗಳಿಗೆ ಅಧೋಗತಿಯೂ ಇಲ್ಲ. ಮನುಷ್ಯನಿಗೆ ಬುದ್ಧಿ ಇದೆ, ಆದ್ರಿಂದ ಈತ ತಪ್ಪು ಮಾಡಿದ್ರೆ ಇವನಿಗೆ ಅಧೋಗಮನ. ನಿನಗೆ ಬುದ್ಧಿ ಕೊಟ್ಟಿದ್ದೆ, ಬುದ್ಧಿ ಕೊಟ್ಟಂತಹ ಬುದ್ಧಿಯನ್ನು ನೀನು ಉಪಯೋಗ ಮಾಡಿಕೊಂಡು ಸನ್ಮಾರ್ಗವನ್ನು ಹಿಡಿಬೇಕಾಗಿತ್ತು, ಆದ್ರೆ ದುರ್ಮಾರ್ಗವನ್ನು ಹಿಡಿದಿದ್ದಿ ಅನ್ನೋ ಕಾರಣಕ್ಕಾಗಿ ಮನುಷ್ಯನಿಗೆ ದುರ್ಗತಿ, ಪ್ರಾಣಿಗಳಿಗೆ ದುರ್ಗತಿ ಇಲ್ಲ. ನ ಅಧಃ ನ ಊರ್ಧ್ವಂ, ಅವು ಕೆಳಗೂ ಹೋಗೋದಿಲ್ಲ, ಮೇಲೂ ಹೋಗೋದಿಲ್ಲ. ತಿರಶ್ಚಾಂತು ಪುನಃ ತತ್ರೈವ ವೈದ್ಯನಿಗೆ, ಹಾಗೆ ಅವು ಮತ್ತೆ ಪ್ರಾಣಿಗಳಾಗಿ ಹುಟ್ಟುತ್ತಾ ಇರ್ತವೆ, ಪುನಃ ಭೂಮಿಯಲ್ಲೇ ಹುಟ್ಟುವಂಥವು. ಆದ್ರಿಂದ ಪ್ರಾಣಿಗಳನ್ನ ತಿರಿಯಕ್ ಸ್ರೋತಸಗಳು ಅಂತ ಕರೀತಾರೆ. ನೈನ ಊರ್ಧ್ವಂ ನ ತಿರಿಯಂಚಂ, ಪರಮಾತ್ಮ ಊರ್ಧ್ವ ಸ್ರೋತಸರಾದ ದೇವತೆಗಳಿಗಿಂತ ಅತ್ಯಂತ ವಿಲಕ್ಷಣ. ಪರಮಾತ್ಮ ತಿರಿಯಕ್ ಸ್ರೋತಸರಾದಂತಹ ಪ್ರಾಣಿಗಳಿಗಿಂತಲೂ ಅತ್ಯಂತ ವಿಲಕ್ಷಣ. ಹೀಗೆ ಉಪಾಸನೆ ಮಾಡಬೇಕು. ನ ಮಧ್ಯೆ ಪರ್ಯಗ್ಲಭತ್, ತಿರಿಯಕ್ ಸ್ರೋತಸಗಳು ಮತ್ತೆ ಊರ್ಧ್ವ ಸ್ರೋತಸ್ಥ ಪ್ರಾಣಿಗಳ ನಡುವೆ ಇನ್ನೂ ಕೆಲವರಿದ್ದಾರೆ. ಪರಮಾತ್ಮ ಅವರಂತನೂ ಅಲ್ಲ. ಅವ್ರು ಯಾರು ಅಂತಂದ್ರೆ ಸ್ಥಾಸ್ಮಭಿರ್ ನಿಯಮಾನ್ ಮುಖ್ಯ ಗತಿರ ಸ್ಥಿತೇರ್ ಗತಿರವಾಪ್ಯತೆ ಪ್ರಾಯ ಪರೋಪಕಾರಿ ಕರ್ತೃತ್ವ ತೇ ಮುಖ್ಯ ಸ್ರೋತಃ ಸ್ಮೃತಾಃ. ಈ ಗಿಡ ಮರ ಮೊದಲಾದ ಸ್ಥಾವರ ಪ್ರಾಣಿಗಳಿವೆಯಲ್ಲ, ಇವುಗಳನ್ನ ಮುಖ್ಯ ಸ್ರೋತಸ್ಸುಗಳು ಅಂತ ಕರೀತಾರೆ. ಇವು ನಡುವೆ ಬರುವಂಥವು. ಯಾಕೆ ಅಂತಂದ್ರೆ ವೃಕ್ಷಾದಿ ಸ್ಥಾವರ ಜೀವಗಳು ಇವತ್ತದೆಲ್ಲ ಜೀವನದ ಉಪಯೋಗ ಏನು? ಪ್ರಾಯ ಪರೋಪಕಾರಿತ್ವ. ಇವತ್ತರ ಜೀವನದ ಉಪಯೋಗ ಇನ್ನೊಬ್ಬರಿಗೆ ಉಪಯೋಗ ಆಗಲಿಕ್ಕೆ ಬದುಕುವಂಥವು. ಹಣ್ಣು ಹಂಪಲಗಳನ್ನು ಕೊಡುವ ಮೂಲಕ, ಮನುಷ್ಯನಿಗೆ ನೆರಳು ಕೊಡುವ ಮೂಲಕ, ಇನ್ನೊಬ್ಬರ ಉಪಕಾರಕ್ಕಾಗಿ. ಪರೋಪಕಾರಾಯ ಫಲಂತು ವೃಕ್ಷಾಹ, ಇನ್ನೊಬ್ಬರ ಉಪಕಾರಕ್ಕಾಗಿ ಗಿಡ ಮರಗಳಿರ್ತವೆ. ಅದನ್ನೇ ನೋಡಿ ನೀನು ಯಾರಿಗಾದರೂ ಎಲೆ ಮಾನವ ಅಂತ ಪ್ರಾಜ್ಞರು ನಮ್ಮನ್ನು ಹಾಸ್ಯ ಮಾಡಿದ್ರು. ಒಂದು ವೃಕ್ಷ ಅದರ ಎಲೆಗಳ ಮೂಲಕ ಮನುಷ್ಯನಿಗೆ ತಂಪು ಕೊಡ್ತದೆ, ಅದರ ಹಣ್ಣುಗಳ ಮೂಲಕ ನಮ್ಮ ಹೊಟ್ಟೆ ಹಸಿವೆಯನ್ನ ಹಿಂಗಿಸ್ತದೆ, ಮತ್ತೆ ಅದರಲ್ಲಿ ಸ್ವಲ್ಪ ಸ್ವಚ್ಛವಾದ ಗಾಳಿಯನ್ನು ನಮಗೆ ಕೊಟ್ಟು ನಮಗೆ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದು ಎಲ್ಲರಿಗೂ ಗೊತ್ತಿದೆ. ನಾವು ಹೊರಗೆ ಬಿಡುವಂತಹ ಇಂಗಾಲಾಮ್ಲ ಏನಿದೆ, ಕಾರ್ಬನ್ ಡೈಆಕ್ಸೈಡ್, ಇದನ್ನು ಅದು ಹೀರಿಕೊಂಡು ಸ್ವಚ್ಛವಾದ ಗಾಳಿಯನ್ನು ನಮಗೆ ಕೊಟ್ಟು ನಮಗೆ ಬದುಕಿಗೆ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಆ ಗಿಡವನ್ನು ನೀವು ಕಡಿದು ಹಾಕಿದ್ರೆ ಪೀಠೋಪಕರಣಗಳಿಗೆ ಅನುಕೂಲ ಆಗ್ತದೆ. ಪೀಠೋಪಕರಣಕ್ಕೆ ಅನುಕೂಲ ಆಗಬೇಕು, ಒಲೆ ಉರುವಲಾದರೂ ಆಗ್ತದೆ, ಇಂಧನ ಆಗ್ತದೆ. ಇಷ್ಟೆಲ್ಲ ಉಪಕಾರಗಳು ಒಂದು ಗಿಡದಿಂದ ಇದೆ. ಮನುಷ್ಯನಿಂದ ಏನು ಉಪಯೋಗ ಇದೆ? ಸತ್ತ ಕೂಡಲೇ ತಗೊಂಡೋಗಿ ಎಲ್ಲಿಯಾದರೂ ನೆಲದಲ್ಲಿ ಆತನ್ನು ಹೂತು ಹಾಕ್ತಾರೆ ಅಥವಾ ಸುಟ್ಟು ಹಾಕ್ತಾರೆ. ಇವನು ಯಾವ ಅಂಗಾಂಗದಿಂದಲೂ ಏನೂ ಉಪಯೋಗ ಇಲ್ಲ. ಒಂದೆರಡು ಮೂರು ಅಂಗಾಂಗಗಳನ್ನು ದಾನ ಕೊಡ್ಬೋದು ಅಂತ ಬಿಟ್ರೆ ಯಾವ ಅಂಗಾಂಗದಿಂದಲೂ ಈತನಿಗೆ ಉಪಯೋಗ ಇಲ್ಲ. ಸತ್ತ ಮೇಲೂ ಉಪಯೋಗ ಇಲ್ಲ. ಬದುಕಿದ್ದಾಗಲಂತೂ ಇವನ ದುರಹಂಕಾರ, ಇವನ ದರ್ಪ ಪ್ರತಿಷ್ಠೆ, ಇವನ ಮೇಲಾಟ ಇವನು ಕೇಳಲಿಕ್ಕೆ ಇಲ್ಲ. ಇಷ್ಟು ಸುಲಭವಾದ ಜೀವನ ಮನುಷ್ಯನ. ಆದರೆ ಈ ವೃಕ್ಷಗಳ ಜೀವನ ಹಾಗಲ್ಲ. ಅವು ಪ್ರಾಯ ಪರೋಪಕರ್ತೃತ್ವ, ಇನ್ನೊಬ್ಬನಿಗೆ ಉಪಕಾರಿಗಳಾದ್ರಿಂದ ಮುಖ್ಯ ಸ್ರೋತಸಗಳು ಅಂತ ಅವ್ರನ್ನ ಕರೀತಾರೆ. ಪರಮಾತ್ಮ ಊರ್ಧ್ವ ಸ್ರೋತಸರಾದ ದೇವತೆಗಳಿಗಿಂತ ವಿಲಕ್ಷಣ. ಪರಮಾತ್ಮ ತಿರಿಯಕ್ ಸ್ರೋತಸಗಳಾದಂತಹ ಪ್ರಾಣಿಗಳಿಗಿಂತ ಅತ್ಯಂತ ವಿಲಕ್ಷಣ. ಪರಮಾತ್ಮ ಮಧ್ಯೆ ಇರುವಂತಹ ಈ ಮುಖ್ಯ ಸ್ರೋತಸಗಳಾದಂತಹ ವೃಕ್ಷಗಳಿಗಿಂತಲೂ ಅತ್ಯಂತ ವಿಲಕ್ಷಣ. ಮತ್ತೆ ಪ್ರಾಯೋಧೋ ಗಮನಂ ಯಸ್ಮಾತ್ ಪ್ರಯತ್ನೇನ ವಿನಾಭವೇ ಅರ್ವಾಕ್ ಸ್ರೋತಸಿ ಇತ್ಯೇವ ಮಾನುಷಾಃ ಪರಿಕೀರ್ತಿತಾಃ. ಎಲ್ಲರನ್ನೂ ಹೇಳಿದ್ರಿ, ದೇವತೆಗಳನ್ನ ಹೇಳಿದ್ರಿ, ಮತ್ತೆ ಪ್ರಾಣಿಗಳನ್ನ ಹೇಳಿದ್ರಿ, ವೃಕ್ಷಗಳನ್ನ ಹೇಳಿದ್ರಿ. ನಮ್ಮ ಕಥೆ ಬರಲೇ ಇಲ್ವಲ್ಲ ಇಲ್ಲಿ ಅಂತ ನಮಗೊಂದು ಸಂಶಯ. ಇನ್ನು ಎಲ್ಲರಿಗೂ ಬಂದಾಯ್ತು. ದೇವತೆಗಳು ಊರ್ಧ್ವ ಸ್ರೋತಸರು, ಪ್ರಾಣಿಗಳು ಅರ್ವಾಕ್ ಸ್ರೋತಸರು, ವೃಕ್ಷಗಳು ಮುಖ್ಯ ಸ್ರೋತಸರು. ನಮ್ದೇನು ಕಥೆ ಅಂದ್ರೆ ನೀವು ಅರ್ವಾಕ್ ಸ್ರೋತಸರು ಅಂತ ನಮ್ಮ ಮನುಷ್ಯರನ್ನು ಕರೆದಿದ್ದಾರೆ. ಯಾಕೆಂತಂದ್ರೆ ಪ್ರಾಯ ಅಧೋಗಮನ ಯಸ್ಮಾತ್, ಮನುಷ್ಯ ಸುಲಭವಾಗಿ ಮಾಡಬಹುದಾದ ದೊಡ್ಡ ಕೆಲಸ ಅಂದ್ರೆ ಕೆಳಗೆ ಹೋಗಿ ಬೀಳೋದು. ಮೇಲೆ ಹೇಳಲಿಕ್ಕೆ ಬಹಳ ಪ್ರಯತ್ನ ಬೇಕು, ಕೆಳಗೆ ಹೋಗಿ ಬೀಳಲಿಕ್ಕೆ ಹೆಚ್ಚು ಪ್ರಯತ್ನ ಬೇಕಾಗಿಲ್ಲ, ಸುಲಭವಾಗಿ ಬೀಳ್ತಾನೆ. ಯಾಕೆಂದ್ರೆ ಅವನಿಗೆ ಇರುವಂತಹ ಸಾಧನ ಸಲಕರಣೆಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಧರ್ಮದ ಸಾಧನೆಗಾಗಿ, ಅಧ್ಯಾತ್ಮದ ಸಾಧನೆಗಾಗಿ ಆತ ಪ್ರಯತ್ನ ಪಡದೆ ಹೋದರೆ ಅವನು ಎಲ್ಲಿ ಹೋಗ್ತಾನೆ? ಕೆಳಗೆ ಹೋಗಿ ಬೀಳ್ತಾನೆ. ಮೇಲೆ ಹೋಗಲಿಕ್ಕೆ ಬಹಳ ಪ್ರಯತ್ನ ಬೇಕು.
ಒಂದು ನೀರನ್ನ, ಬಾವಿಯಲ್ಲಿರುವ ನೀರನ್ನ ಮೇಲೆ ತಗೊಂಡು ಹೋಗಬೇಕಾದ್ರೆ ಅದಕ್ಕೆ ಕರೆಂಟ್ ಬೇಕು, ಪಂಪ್ ಸೆಟ್ ಬೇಕು, ಸ್ವಿಚ್ ಹಾಕಬೇಕು, ಅದಕ್ಕೊಂದು ಖರ್ಚಿದೆ. ಆದರೆ ಕೆಳಗೆ ಹೋಗ್ಬಿಡ್ಲಿಕ್ಕೆ ಖರ್ಚಿಲ್ಲ. ನಮ್ದೆಲ್ಲ ಸ್ವಭಾವ ಏನಂದ್ರೆ, ನಮಗಿರುವಂತಹ ಸಾಧನ ಸಲಕರಣೆಗಳು, ನಮಗಿರುವಂತಹ ಸಂಪನ್ಮೂಲಗಳು, ನಮಗಿರುವಂತಹ ಸೋರ್ಸಸ್, ಇದನ್ನೆಲ್ಲ ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಆದ್ರಿಂದ ಅಧೋಗಮನಂ, ನಾವು ಕೆಳಗೆ ಹೋಗಿ ಬಿಡುವರಿದ್ದೀವಿ. ಆದ್ರಿಂದ ಅರ್ವಾಕ್ ಸ್ರೋತಸ್ ಇತ್ಯವ ಮಾನುಷಾಃ ಪರಿಕೀರ್ತಿತಾಃ, ಮನುಷ್ಯರೆಲ್ಲರನ್ನು ಕೂಡ ಅರ್ವಾಕ್ ಸ್ರೋತಸರು ಅಂತ ಶಾಸ್ತ್ರ ಹಾಸ್ಯ ಮಾಡಿದೆ. ಹೀಗೆ ಪರಮಾತ್ಮ ಮನುಷ್ಯರಂತೆ ಅರ್ವಾಕ್ ಸ್ರೋತಸ ಅಲ್ಲ, ಇವರಿಗಿಂತ ವಿಲಕ್ಷಣ. ಪರಮಾತ್ಮ ವೃಕ್ಷಗಳಂತೆ ಮುಖ್ಯ ಸ್ರೋತಸ್ಸನೂ ಅಲ್ಲ, ಅದಕ್ಕಿಂತಲೂ ವಿಲಕ್ಷಣ. ಇವೆರಡೂ ಮಧ್ಯೆ. ಪರಮಾತ್ಮ ದೇವತೆಗಳಂತೆ ಊರ್ಧ್ವ ಸ್ರೋತಸ ಅಲ್ಲ, ಅದು ನೈನ ಊರ್ಧ್ವಂ. ಮುಂದೆ ತಿರಿಯಂಚಂ, ಪರಮಾತ್ಮ ಪ್ರಾಣಿಗಳಂತೆ ತಿರಿಯಕ್ ಸ್ರೋತಸ ಅಲ್ಲ. ಹೀಗೊಂದು ಅರ್ಥವನ್ನು ಕೂಡ ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬಂದಂಥ ಒಂದು ವೇದವಾಕ್ಯಕ್ಕೆ, ಒಂದು ಮಂತ್ರಕ್ಕೆ ನಾವು ಅನುಸಂಧಾನ ಮಾಡ್ಕೊಳ್ಳೋದು. ಕಂಬದಂತೆ ಪರಮಾತ್ಮ ಉದ್ದ ಇಲ್ಲ, ಈ ಭೀಮನಂತೆ ಅಡ್ಡ ಇಲ್ಲ, ಕುರ್ಚಿಯಂತೆ, ಟೇಬಲ್ನಂತೆ, ಮೈಕಿನಂತೆ ಪರಮಾತ್ಮ ಇಲ್ಲ ಅಂತ ಇಷ್ಟೇ ಅರ್ಥ ಮಾಡುವುದು ಬದಲು ಆ ಅರ್ಥ ತಪ್ಪು ಅಂತಲ್ಲ. ಪ್ರಾಕೃತವಾದ ಎಲ್ಲ ವಸ್ತುಗಳಿಗಿಂತ ಪರಮಾತ್ಮ ವಿಲಕ್ಷಣ ಅಂತ ತಿಳ್ಕೊಳ್ಬೇಕಾದ್ದು ಅತ್ಯಂತ ಮುಖ್ಯ. ಆ ಅರ್ಥ ಬಹಳ ಅದ್ಭುತವಾದದ್ದೇ. ಆದರೆ ವೇದಗಳಿಗೆ ನಮ್ಮ ಶಕ್ತಿ ಅನುಸಾರವಾಗಿ ಎಷ್ಟೆಷ್ಟು ಹೊಸ ಅರ್ಥಗಳನ್ನು ಹೇಳಲಿಕ್ಕೆ ಸಾಧ್ಯವೋ ಅಷ್ಟಷ್ಟು ಹೊಸ ಅರ್ಥಗಳನ್ನು ನಾವು ಅನುಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದಂತಹ ಕೆಲವು ಪ್ರಮಾಣ ಶ್ಲೋಕಗಳನ್ನು ಉದಾಹರಿಸಿ, ಈ ನೈನ ಮೂರ್ಧ್ವನ್ನ ತಿರಿಯಂಚಂ ನಮಧ್ಯೆ ಪರಿಜಗಲಭೃತ ಅನ್ನುವಂಥ ಮಹಾನಾರಾಯಣ ಉಪನಿಷತ್ತಿನ ಮಂತ್ರ ಏನಿದೆ ಅದಕ್ಕೊಂದು ಅರ್ಥವನ್ನು ಹೇಳಿದೆ. ಟಿಪ್ಪಣಿಗಳಲ್ಲಿ ಬಂದ ಅರ್ಥ ಅಲ್ಲ, ಇದು ಪ್ರತ್ಯೇಕವಾದ ಅರ್ಥ. ಟಿಪ್ಪಣಿಗಳಲ್ಲಿ ಬಂದ ಅರ್ಥ ಆದರೆ ಕಣ್ಮುಚ್ಚಿ ಒಪ್ಪಿಕೊಟ್ರು, ಪ್ರಾಜ್ಞರು ಹೇಳಿದ ಅರ್ಥ. ಪ್ರತ್ಯೇಕವಾದ ಅರ್ಥ ಆದ್ರಿಂದ ಪ್ರಾಜ್ಞರಾದವರನ್ನು ಪರಿಶೀಲನೆ ಮಾಡಿ ಒಪ್ಪಿಕೊಳ್ಬೇಕಾದ ಅರ್ಥ ಅನ್ನೋದಕ್ಕಾಗಿ ಒಂದು ಮುನ್ನೆಚ್ಚರಿಕೆಯನ್ನು ತಮ್ಮೆಲ್ಲ ಮುಂದೆ ಇಟ್ಟಿದ್ದೇನೆ. ಹೀಗೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇ ವಿಭೇತಿ ಅಲ್ಪಶುತಾದ್ವೇದ ಮಾಮಯಂ ದೂಷಯೇದಿತಿ. ವೇದಗಳಿಗೆ, ಉಪನಿಷತ್ತುಗಳಿಗೆ ನಾವು ಅರ್ಥ ಹೇಳುವಾಗ ಇತಿಹಾಸ ಪುರಾಣಗಳ ಮೂಲಕವಾಗಿ ಅರ್ಥ ಹೇಳಬೇಕು. ನಾನು ಈ ಬೆಳಗ್ಗೆ ಆ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಹಂಚಿಕೊಂಡೆ. ಹಳೆ ತಮಿಳು ಹೇಗೋ, ಹಳೆ ಕನ್ನಡ ಹೇಗೋ, ಹಳೆ ತಮಿಳು ಹೊಸ ತಮಿಳಿನ ಜನರಿಗೆ ಗೊತ್ತಾಗೋದಿಲ್ಲ. ನಾವು ಕನ್ನಡ ಭಾಷೆಯಲ್ಲಿ ಪಾರಂಗತರಾಗಿದ್ದರೂ ಕೂಡ ನಮಗೆ ಹಳೆ ಕನ್ನಡ ಅರ್ಥ ಆಗೋದಿಲ್ಲ, ಅದನ್ನ ಯಾರಾದ್ರೂ ವ್ಯಾಖ್ಯಾನ ಮಾಡಬೇಕಾಗ್ತದೆ. ಹಾಗೆ ವೈದಿಕ ಭಾಷೆ ಏನಿದೆ ಅದನ್ನು ಯಾರಾದ್ರೊಬ್ರು ವ್ಯಾಖ್ಯಾನ ಮಾಡಿದರೆ ಮಾತ್ರ ತಿಳಿಯಬೇಕಾದಂಥ ಭಾಷೆ ಅಲ್ಲ. ಮತ್ತೆ ಅನೇಕ ಅರ್ಥಗಳಿಗೆ ಅವಕಾಶ ಮಾಡಿಕೊಡುವಂಥ ಒಂದು ವಿಚಿತ್ರವಾದಂಥ ಸಾಂಕೇತಿಕ ಭಾಷೆ ರೂಪದಲ್ಲಿರುವಂಥ ಒಂದು ಭಾಷೆ, ಕೋಡ್ ವರ್ಡ್ನಲ್ಲಿರುವಂಥ ಒಂದು ಪ್ರಮೇಯಗಳನ್ನು ಹೇಳುವಂಥ ಭಾಷೆ ಅದು. ಅದನ್ನು ಒಬ್ರು ಯಾರಾದರೂ ಡಿಕೋಡ್ ಮಾಡಬೇಕಾಗ್ತದೆ, ಅಲ್ಲಿರುವಂಥ ವಿಷಯಗಳನ್ನು ನಿರೂಪಿಸಬೇಕಾಗ್ತದೆ. ಅದಕ್ಕೆಲ್ಲ ಏನು ಆಧಾರ? ಇತಿಹಾಸ ಪುರಾಣಗಳಲ್ಲಿ ಪರಮಾತ್ಮನ ಯಾವ ಗುಣಗಳನ್ನು, ಯಾವ ಕ್ರಿಯೆಗಳನ್ನು ವರ್ಣನೆ ಮಾಡಿದ್ದಾರೆ, ಆ ಗುಣಗಳನ್ನು, ಕ್ರಿಯೆಗಳನ್ನು ಆ ವೇದಗಳ ಮೂಲಕ ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ಹಾಗೆ ಮಾಡಿದರೆ ವೇದಗಳಿಗೊಂದು ಸರಿಯಾದ ಅರ್ಥ ಹೇಳಿದಂತ ಆಗ್ತದೆ. ಇಲ್ಲದೆ ಹೋದರೆ ವಿಭೇತಿ ಅಲ್ಪಶುತಾದ್ವೇದ, ಇವನು ಯಾರೋ ದೊಡ್ಡ ಪಂಡಿತ ಅಂತ ದುರಹಂಕಾರ ಪಡ್ತಾ ಇಲ್ಲಿ ಬಂದಿದ್ದಾನೆ, ನನಗೇನಾದ್ರೂ ಬೇಕಾಗಿಕ್ಕೆ ಅರ್ಥ ಹೇಳಿ ನನ್ನ ಮರ್ಯಾದೆ ತೆಗಿತಾನೇನೋ ಈ ಮನುಷ್ಯ, ಈ ಪಂಡಿತ ಅಂತ ವೇದ ನಮ್ಮ ನೋಡಿ ಹೆದರ್ತದೆ. ವೇದ ಅಂದರೆ ವೇದಾಭಿಮಾನಿ ದೇವತೆ ಹೆದರ್ತಾನೆ. ಮತ್ತು ಹೀಗೆ ಅವರಿಗೆ ಹೆದರಿಕೆ ಅಂದರೆ ತಮ್ಮ ಬಗ್ಗೆ ಹೆದರಿಕೆ ಅಲ್ಲ. ನಮ್ಮಂಥ ಕ್ಷುಲ್ಲಕರು ಎಷ್ಟೋ ತಪ್ಪ ಅರ್ಥಗಳನ್ನು ಹೇಳಿದ್ರು ಕೂಡ ಉತ್ತಮವಾದ ಅರ್ಥಗಳನ್ನು ಹೇಳಲಿಕ್ಕೆ ಎಷ್ಟೋ ಜ್ಞಾನಿಗಳಿದ್ದಾರೆ. ಅದರ ವೇದದ ಮರ್ಯಾದೆ ಕಾಪಾಡಲಿಕ್ಕೆ ಅದಲ್ಲ. ಅದು ಹೆದರೋದು ತನ್ನ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ಇಂಥ ಉತ್ತಮವಾದದಿಂದ ನಿಮಗೆ ಸಿಕ್ಕಿದೆ, ಇಷ್ಟೆಲ್ಲ ಸಾಧನ ಸಂಪನ್ಮೂಲಗಳು ನಿಮಗೆ ಸಿಕ್ಕಿವೆ, ಆದರೆ ವೇದಕ್ಕೆ ಬೇಕಾಬಿಟ್ಟೆ ಅರ್ಥ ಹೇಳ್ತಿದ್ದೀರಲ್ಲ, ವೇದಗಳನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ತಿಲ್ಲಲ್ಲ ಅಂತ ನಮ್ಮ ಬಗ್ಗೆ ಅಷ್ಟೊಂದು ಭಯ. ತನಗೆ ತನ್ನ ಸ್ವರೂಪಕ್ಕೆ ತಕ್ಕಂತೆ ಅದಕ್ಕೇನು ಭಯ ಇಲ್ಲ. ಇದೊಂದು ಕಲಿಯುಗದಲ್ಲಿ ಇಷ್ಟೆಲ್ಲ ವೈದಿಕ ತತ್ವಕ್ಕೆ ಭ್ರಂಶ ಆದರೂ ಕೂಡ ಅನೇಕ ಜ್ಞಾನಿಗಳು, ಋಷಿಗಳು ಆ ವೇದಗಳ ಪರಂಪರೆಯನ್ನು ಕಾಪಾಡಲಿಕ್ಕೆ, ವೇದಗಳ ಮಹತ್ವವನ್ನು ಕಾಪಾಡಲಿಕ್ಕೆ, ಅದಕ್ಕೊಂದು ಸರಿಯಾದ ಅರ್ಥವನ್ನು ಹೇಳಲಿಕ್ಕೆ ಇದ್ದೇ ಇದ್ದಾರೆ. ಅದರಿಂದ ವೇದ ಹೆದರೋದು, ವೇದಾಭಿಮಾನಿ ದೇವತೆ ಹೆದರೋದು ತನ್ನ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ಇವ್ರ ಗತಿ ಏನು ಈ ಮನುಷ್ಯಂದು, ಮನುಷ್ಯನಾಗಿ ಹುಟ್ಟಿಯೂ ಕೂಡ ಇದು ಸಾಧನೆ ಮಾಡಲಿಲ್ಲಲ್ಲ ಅಂತ ನಮ್ಮನ್ನು ನೋಡಿ ಹೆದರ್ತದೆ. ಇಹಚೇತ ವೇದಿ ರಥ ಸತ್ಯಮಸ್ತಿ ನಚೇತಿಹಾವೇದಿ ಮಹತಿ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ಧೀರಾ ಪ್ರೇತ್ಯ ಅಸ್ಮಾನ್ ಲೋಕಾದ ಅಮೃತ ಭವಂತಿ ಅಂತ ತಲವಕಾರ ಉಪನಿಷತ್ತು ಎಚ್ಚರಿಸಿದ್ದು ಅದನ್ನೇ. ಇಹಚೇತ ವೇದಿ, ಇಹ ಈ ಲೋಕದಲ್ಲಿ ನೀವು ಹುಟ್ಟಿ ಬಂದಾಗ, ಇಹ ಈ ಮಾನುಷ ಜನ್ಮ ನಿಮಗೆ ದೊರೆತಾಗ, ಅವೇದಿ ಇಹ ಇಷ್ಟೆಲ್ಲ ಶಾಸ್ತ್ರವನ್ನು ಉಪದೇಶ ಮಾಡಲಿಕ್ಕೆ ಜ್ಞಾನಿಗಳಂತಹ ಗುರುಗಳು ನಿಮಗೆ ದೊರೆತಿದ್ದಾಗ,
ಇಹ ಚೇದವೇದಿ, ಇಲ್ಲಿ ಅದನ್ನು ನೀವು ತಿಳಿದರೆ ಅಥ ಸತ್ಯವಸ್ತಿ. ಇಲ್ಲಿ ತಿಳ್ಕೊಂಡ್ರೆ ಪರಮಾತ್ಮನನ್ನು ನೀವು ತಲುಪಬಹುದು. ನಚೇದಿಹಾವೇದಿ ಮಹತಿ ವಿನಷ್ಟಿ. ಇಲ್ಲಿ ನಾವು ಏನನ್ನೂ ತಿಳ್ಕೊಳ್ಳದೆ ಹೋದರೆ, ಪರಮಾರ್ಥವನ್ನು ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಾವು ಉಪಯೋಗ ಮಾಡದೆ ಹೋದರೆ ಅಥವಾ ಮಹತಿ ವಿನಷ್ಟಿ, ದೊಡ್ಡ ನಾಶ ಕಾದಿದೆ. ಅದನ್ನೇ ದಾಸರು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹಾಸ್ಯ ಮಾಡಿದ್ರು. ಮಾನವ ಜನ್ಮ ದೊಡ್ಡದು, ಬಹಳ ದೊಡ್ಡದು. ಪರಮಾತ್ಮವನ್ನು ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಸಾಧನ ಸೌಕರ್ಯಗಳು ನಮ್ಗೆ ಇಲ್ಲಿ ದೊರೆತಿವೆ. ಅದನ್ನು ವಿಫಲ ಮಾಡ್ಕೊಳ್ಬೇಡಿ. ಭಾಗವತದಲ್ಲಿ ಒಂದು ಮಾತಿದೆ, ಸೃಷ್ಟ್ವಾ ಪುರಾಣೆ ಅಜಯ ವಿವಿಧಾತ್ಮ ಶಕ್ತ್ಯ. ಪೂರ್ಣ ಶ್ಲೋಕಕ್ಕೆ ನನಗೆ ನೆನಪಿಗೆ ಬರ್ತಿಲ್ಲ. ಪರಮಾತ್ಮ ಚತುರ್ಮುಖ ಬ್ರಹ್ಮ ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಎಂತೆಂಥ ಪ್ರಾಣಿಗಳು ಸೃಷ್ಟಿ ಮಾಡಿದ? ಒಂದೊಂದು ಪ್ರಾಣಿಗಿರುವ ಶಕ್ತಿ ಎಷ್ಟು, ಆನೆಗಿರುವ ಬಲ ಎಷ್ಟು, ಹದ್ದಿಗೆ ಇರುವಂತಹ ಕಣ್ಣಿನ ಸೂಕ್ಷ್ಮ ದೃಷ್ಟಿ ಎಷ್ಟು, ಪಕ್ಷಿಗಳಿಗೆ ಆಕಾಶದಲ್ಲಿ ಎಷ್ಟು ಯಂತ್ರದಲ್ಲಿ ಹಾರಬಲ್ಲವು, ಮೀನಿಗೆ ಅಂತ ಚುರುಕುತನ ಇದೆ, ಹುಲಿ ಸಿಂಹಗಳಿಗೆ ಅಂತ ಬಲ ಇದೆ. ಈ ಯಾವ ಪ್ರಾಣಿಗೂ ಇರುವಂಥ ಯಾವ ಬಲವೂ ನಮಗಿಲ್ಲ. ಕಣ್ಣಿನ ಚುರುಕು ಶಕ್ತಿ ಅಷ್ಟಿಲ್ಲ, ವಾಸನೆಯನ್ನು ಸ್ಮೆಲ್ಲನ್ನು ಗ್ರಹಣ ಮಾಡುವಂಥ ಶಕ್ತಿ ನಮಗಿಲ್ಲ. ಅಷ್ಟು ಚಿರತೆಯಷ್ಟು ಚೀಟಾದಷ್ಟು ವೇಗವಾಗಿ ನಾವು ಓಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಮೀನಿನಷ್ಟು ವಿಚಿತ್ರ ಗತಿಯಿಂದ ನಮಗೆ ಈಜಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಾಣಿಗೂ ದೈವದತ್ತವಾಗಿ ಬಂದಿರುವಂಥ ಯಾವ ಶಕ್ತಿ ಇದೆ, ಅವು ಯಾವ ಶಕ್ತಿಯೂ ನಮಗಿಲ್ಲ. ಆದರೆ ಆ ಎಲ್ಲ ಪ್ರಾಣಿಗಳು ಸೃಷ್ಟಿ ಮಾಡಿದ ಬಳಿಕವೂ ಕೂಡ ಈ ಚತುರ್ಮುಖ ಬ್ರಹ್ಮನಿಗೆ ತೃಪ್ತಿ ಆಗಲಿಲ್ಲ. ತೈಸ್ತೈ ಅತುಷ್ಟ ಹೃದಯ ಪುರುಷಂ ವಿಧಾಯ. ಚತುರ್ಮುಖ ಬ್ರಹ್ಮನಿಗೆ ಇನ್ನೂ ಅತೃಪ್ತಿಯೇ ಉಳಿದಿತ್ತು. ಇನ್ನೆಲ್ಲ ಸೃಷ್ಟಿ ಮಾಡಿದೆ, ಆದರೆ ಇವು ವೇಗವಾಗಿ ಹಾರ್ತವೆ, ವೇಗವಾಗಿ ಈಜ್ತವೆ, ಬೇಟೆ ಆಡ್ತವೆ, ಕಣ್ಣಿನ ಶಕ್ತಿ ಸೂಕ್ಷ್ಮ ಇದೆ, ಎಲ್ಲ ಇದೆ. ಆದರೆ ನನ್ನನ್ನು ತಿಳ್ಕೊಳ್ಳಿಕ್ಕೆ, ನಮ್ಮನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಯಾರು, ಆ ಪರಮಾತ್ಮನನ್ನು ತಲುಪುವ ಬಗೆ ಹೇಗೆ, ಇದನ್ನು ತಿಳ್ಕೊಳ್ಳಿಕ್ಕೆ ಇವು ಯಾವುದೂ ಜೀವಗಳು ಪ್ರಯತ್ನ ಪಡೋದಿಲ್ಲ. ಯಾವ ಹುಲಿ, ಯಾವ ಚಿರತೆ, ಯಾವ ಹಾವು, ಮೀನು, ಹಕ್ಕಿಗಳು ಇವ್ಯಾವೂ ಪ್ರಯತ್ನ ಪಡೋದಿಲ್ಲ. ಆದ್ದರಿಂದ ಆ ಎಲ್ಲ ಪ್ರಾಣಿಗಳ ಸೃಷ್ಟಿ ಮಾಡಿದ ಬಳಿಕವೂ ಕೂಡ ಚತುರ್ಮುಖ ಬ್ರಹ್ಮನಿಗೊಂದು ಅತೃಪ್ತಿ ಉಳಿದಿತ್ತು. ಅದಕ್ಕೆ ಅವನೇನು ಮಾಡಿದ? ಯಾವಾಗ ತೃಪ್ತನಾದ ಅಂದರೆ ಬ್ರಹ್ಮಾವಬೋಧ ದಿಶಣಂ ಉತಮಾಪ ದೇವ. ಈ ಮನುಷ್ಯರನ್ನು ಸೃಷ್ಟಿ ಮಾಡಿದ, ಅವನಿಗೆ ತೃಪ್ತಿ ಆಯ್ತಂತೆ. ಯಾಕೆ ತೃಪ್ತಿ ಆಯ್ತು ಅಂತಂದ್ರೆ ಬ್ರಹ್ಮಾವಬೋಧ ದಿಶಣಂ. ಈ ಮನುಷ್ಯ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನು ಸೃಷ್ಟಿ ಮಾಡಿದವನು ಯಾರು? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ನಮ್ಮ ಈ ಮನಸ್ಸು ಕೆಲಸ ಮಾಡ್ತದಲ್ಲ, ಮನಸ್ಸಿಗೆ ಪ್ರೇರಣೆ ಯಾರು? ಕೇನೇಷಿತಂ ವಾಚಮಿಮಾಂ ವದಂತಿ. ನಾವಿಷ್ಟೆಲ್ಲ ಮಾತಾಡ್ತಿದ್ದೀವಲ್ಲ, ಇಷ್ಟೆಲ್ಲ ಕೇಳ್ತಾ ಇದ್ದೀವಲ್ಲ, ಇದಕ್ಕೆಲ್ಲ ಪ್ರೇರಣೆ ಯಾರು? ಯಾರು ನಮ್ಮಿಂದ ಈ ಮಾತನಾಡಿಸಿದ್ದಾನೆ? ಯಾರು ನಮಗೆ ಈ ಮಾತನ್ನು ಕೇಳಿಸಿದ್ದಾನೆ? ಮತ್ತೆ ಕೇನ ಪ್ರಾಣ ಪ್ರತತಿ ಪ್ರೈತಿಯುಕ್ತ. ನಾವು ಸರಾಗವಾಗಿ ಉಸಿರಾಡಿ ಬದುಕ್ತಾ ಇದ್ದೇವೆ, ಇದಕ್ಕೆಲ್ಲ ಪ್ರೇರಣೆ ಯಾರು? ಈ ಎಲ್ಲ ಆಳವಾದ ಚಿಂತನೆಗಳನ್ನು ಮನುಷ್ಯ ಮಾಡಲಿಕ್ಕೆ ಸಾಧ್ಯ. ಮನುಷ್ಯನಿಗೆ ಹಕ್ಕಿಯಂತೆ ಹಾರಲಿಕ್ಕೆ ಸಾಧ್ಯ ಇಲ್ಲ, ಮೀನಿನಂತೆ ಈಜಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಪರಮಾತ್ಮನ ಕುರಿತಾಗಿ ಆತನಿಗೆ ಗಮನ ಹರಿಸಲಿಕ್ಕೆ ಸಾಧ್ಯ. ಹೀಗಾಗಿ ಪರಮಾತ್ಮ ಆ ಚತುರ್ಮುಖ ಈ ಮನುಷ್ಯನ ಸೃಷ್ಟಿ ಮಾಡಿದ್ಮೇಲೆ ಮುದಮಾಪ, ಅತ್ಯಂತ ಸಂತೋಷ ಆಯಿತು ಅವನಿಗೆ. ಅವನು ಸಂತೋಷ ಏನಾಯಿತು ನಮ್ಮನ್ನು ಸೃಷ್ಟಿ ಮಾಡಿದಾಗ, ಆ ಸಂತೋಷ ಮುಂದುವರಿಬೇಕಲ್ಲ. ನಾವೆಲ್ಲ ಹುಟ್ಟಿದಾಗ ತಂದೆ ತಾಯಿಯಿಂದ ಭಾರಿ ಸಂತೋಷ ಪಟ್ಟಿರ್ತಾರೆ. ಬೆಳೆದು ನಾವು ದುರಾತ್ಮರಾಗಿಬಿಟ್ರೆ, ಅಧರ್ಮದ ಮಾರ್ಗ ಹಿಡಿದ್ರೆ, ನಾವು ಹುಟ್ಟಿದಾಗ ಇರುವ ಸಂತೋಷ ಅವ್ರಿಗೆ ನಾವು ಬೆಳೆದು ದೊಡ್ಡವರಾದಾಗ ಇರೋದಿಲ್ಲ. ಆ ನಮ್ಮ ಸೃಷ್ಟಿಕರ್ತನಾದ ತಂದೆಯಾದಂತಹ ಚತುರ್ಮುಖ ಅಥವಾ ಪರಮಾತ್ಮ ಏನಿದ್ದಾನೆ, ಅವನಿಗೆ ಆದ ಸಂತೋಷ ದೀರ್ಘಕಾಲ ಇರಬೇಕು, ಶಾಶ್ವತ ಕಾಲ ಇರಬೇಕು ಅಂತಂದ್ರೆ ನಾವು ಆ ಪರಮಾತ್ಮನ ಕುರಿತಾದ ಜಿಜ್ಞಾಸೆಯನ್ನು ಮಾಡಬೇಕು. ಹಾಗೆ ಜಿಜ್ಞಾಸೆ ಮಾಡದೆ ಹೋದರೆ ನಾವು ಮನುಷ್ಯ ಅನ್ಸ್ಕೊಂಡಿದ್ದಕ್ಕೆ, ಪರಮಾತ್ಮ ನಮ್ಮನ್ನು ಹುಟ್ಟಿಸಿದ್ದಕ್ಕೆ ಸಾರ್ಥಕ ಆಗೋದಿಲ್ಲ ಅನ್ನೋದೆಲ್ಲವನ್ನು ಕೂಡ ಆ ಶಾಸ್ತ್ರಗಳ, ವೇದಾದಿ ಶಾಸ್ತ್ರಗಳು ಮತ್ತು ಭಾಗವತಾದಿ ಪುರಾಣಗಳು, ರಾಮಾಯಣ ಮಹಾಭಾರತ ಪಂಚರಾತ್ರ ಮೊದಲಾದಂಥ ಇತಿಹಾಸ, ಇವುಗಳೆಲ್ಲದರ ಮೂಲಕ ಒಂದು ಒಟ್ಟರ್ಥ. ಯಾವ ಶಾಸ್ತ್ರವೂ ಕೂಡ ಪ್ರತ್ಯೇಕವಾದ ಶಾಸ್ತ್ರ ಅಲ್ಲ. ಪ್ರತಿಯೊಂದು ಶಾಸ್ತ್ರವೂ ಕೂಡ ಇರೋದೇ ಇಲ್ಲ, ಪ್ರತಿ ಸಾಮಾನ್ಯ. ಈ ಶಾಸ್ತ್ರ ಏನು ಹೇಳಿದೋ ಅದನ್ನೇ ಮತ್ತೊಂದು ಶಾಸ್ತ್ರ ಹೇಳಿದೆ, ಮತ್ತೊಂದು ರೀತಿಯಿಂದ ಅದು ಹೇಳಿದ್ರೆ ಮತ್ತೊಂದು ರೀತಿ ಹೇಳಿದೆ. ಹೀಗೆ ಸಕಲ ಶಾಸ್ತ್ರಗಳನ್ನು ನಾವು ಅವಲೋಕನ ಮಾಡಿಕೊಂಡು ಅವುಗಳ ಮೂಲಕವಾಗಿ ಒಂದು ಸಂಗತವಾದಂತಹ ಅರ್ಥವನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡದ್ದನ್ನು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ಧ್ಯಾನ ಮಾಡಬೇಕು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ಅನ್ನೋದನ್ನು ಶಾಸ್ತ್ರಗಳು ನಮಗೇನು ಸಂದೇಶ ಕೊಟ್ಟಿವೆ, ಅದನ್ನು ಆ ಸಂದೇಶವನ್ನು ಶ್ರವಣ ಮಾಡಿ ಇವತ್ತಿನ ಈ ಒಂದು ಶ್ರವಣವನ್ನು ಮುಕ್ತಾಯ ಮಾಡೋಣ.